ಇಲ್ಲಿ ಏನು ಜಾಮೀನು ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ಅದನ್ನ ಪ್ರೂವ್ ಮಾಡ್ತಾರೆ, ರಾಘವೇಶ್ವರ ಶ್ರೀಗಳ ಪರವಾಗಿ ಯಾವ ರೀತಿ ಒಂದು ವಾದ ಮಂಡನೆ ಆಗುತ್ತೆ ಅನ್ನೋದ್ರ ಮೇಲೆ ಇವತ್ತು ನಿರೀಕ್ಷಣಾ ಜಾಮೀನು ಸಿಗಬಹುದು. ನಿರೀಕ್ಷಣಾ ಜಾಮೀನಿನ ವಿಚಾರಣೆ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ನಿರೀಕ್ಷಣಾ ಜಾಮೀನು ಸಿಗ್ಬೋದಾ ಇಲ್ಲೋ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗ್ತಾ ಇಲ್ಲ. ಆದ್ರೆ ಎಲ್ಲೊಂದ್ ಕಡೆ ಹೈಕೋರ್ಟ್ನ ಗ್ರೌಂಡ್ಸ್ ಅನ್ನ ತಗೊಂಡೋದೆ ಆದಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುವಂತ ಸಾಧ್ಯತೆ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಶೀತಲ್. ಓಕೆ ರಾಘವೇಂದ್ರ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ರಾಘವೇಶ್ವರ ಶ್ರೀಗಳು ಎದುರಿಸ್ತಾ ಇರುವಂತದ್ದು ಸಾಮಾನ್ಯವಾದಂತಹ ಪ್ರಕರಣ ಅಲ್ಲ, ಸಾಮಾನ್ಯವಾದಂತಹ ಆರೋಪ ಅಲ್ಲ, ಅತ್ಯಾಚಾರದ ಆರೋಪ. ಈ ಮಧ್ಯೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಇವತ್ತು ಮಧ್ಯಾಹ್ನ ಅದರ ವಿಚಾರಣೆ ನಡೆಯುತ್ತೆ. ನಿಜಕ್ಕೂ ಕೂಡ ರಾಘವೇಶ್ವರ ಶ್ರೀಗಳಿಗೆ ನಿರೀಕ್ಷಣಾ ಜಾಮೀನು ಸಿಗತ್ತಾ ಅಥವಾ ಬಂಧನದ ಭೂತ ಅವರನ್ನ ಬೆನ್ನು ಹತ್ತತ್ತಾ, ಅದನ್ನ ಕಾದು ನೋಡ್ಬೇಕಷ್ಟೇ. ಇವಿಷ್ಟು ಈ ಹೊತ್ತಿನ ಸುದ್ದಿ. BTV, ಇದು ಭರವಸೆಯ ಬೆಳಕು. ಹಿರೇಮನ್ ಶಾಪ್ ಇದೀಗ ರಾಜರಾಜೇಶ್ವರಿ ನಗರ, ಮೈಸೂರು ರೋಡ್ ಮತ್ತು ನಾಗರಭಾವಿ BDA ಕಾಂಪ್ಲೆಕ್ಸ್ ಎದುರು ಬೆಂಗಳೂರಿನಲ್ಲಿ. ಹಾರ್ಡ್ ವರ್ಕ್ ಅನ್ನ, ಅಟೆಂಪ್ಟ್ ಅನ್ನ ಆದ್ರೂ ಒಂದು ಚೆನ್ನಾಗಿ ಸಪೋರ್ಟ್ ಮಾಡಿ ಅದಕ್ಕೆ ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ರೆಸ್ಪಾನ್ಸ್ ಇದೆಯಲ್ಲ, ತುಂಬಾ ಖುಷಿ ಕೊಡ್ತಾ ಇದೆ. ಮಂಗಳೂರು ಕಡೆ ಎಲ್ಲ ಕಂಕನಾಡಿ ಯಾವುದೇ ಸಿನಿಮಾ ಬಂದ್ರು ನಂಗೆ ನನ್ನ ರೋಲ್, ಆ ಕಥೆ ಏನು, ಆ ಕಥೆಯಲ್ಲಿ ನನ್ನ ರೋಲ್ ಏನು. ಬಿ ಹೆಲ್ದಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಜಾನ್ವಿ. ವೀಕ್ಷಕರೇ, ಇವತ್ತಿನ ಬಿ ಹೆಲ್ದಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮೆಕ್ಸಿಕನ್ ಹೀಲಿಂಗ್ ಅಂದ್ರೆ ಏನು, ಇದರಡಿಯಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ, ಯಾವೆಲ್ಲ ರೋಗಗಳಿಗೆ ಇದರ ಮೂಲಕ ಚಿಕಿತ್ಸೆಯನ್ನ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ರೇಖಿ ಮಾಸ್ಟರ್ ಆದಂತಹ ಡಾಕ್ಟರ್ ಮಧುಸೂದನ್ KR ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರ್ ಮಧುಸೂದನ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಇಟ್ಸ್ ನ್ಯೂ ಟು ಮೀ. ಏನು ಮೆಕ್ಸಿಕನ್ ಹೀಲಿಂಗ್ ಅಂದ್ರೆ? ಎಲ್ಲರಿಗೂ ಸಾಮಾನ್ಯ ಹೊಸ ಒಂದು ಚಿಕಿತ್ಸಾ ವಿಧಾನ ಅಂತ ಅನ್ಸುತ್ತೆ. ಏನು ಇದ್ರ ಬಗ್ಗೆ ಹೇಳಿ. ಹೌದು, ಅಂದರೆ ಇದಕ್ಕಿಂತ ಮುಂಚೆ ರೇಖಿ ಅಕ್ಯುಪ್ರೆಷರ್ ಬಗ್ಗೆ ಸಾಕಷ್ಟು ಇಂಟರ್ವ್ಯೂಸ್ ಬಂದಿರ್ಬೋದು. ಮೆಕ್ಸಿಕನ್ ಹೀಲಿಂಗು ಪ್ರಾಯಶಃ ಅಷ್ಟು ಜನ ಹೆಸರು ಕೇಳಿಲ್ಲ. ಮೆಕ್ಸಿಕನ್ ಹೀಲಿಂಗ್ ಅನ್ನೋದು ಇದು ಈಜಿಪ್ಟಿಂದ ಬಂದಿರೋ ಚಿಕಿತ್ಸಾ ವಿಧಾನ, ಭಾಳ ಪುರಾತನವಾದದ್ದು. ಇದು ಒಂದೇನು ಅಂದರೆ, ಈ ತುಂಬ ದಿವಸ ತೊಂದರೆ ಇರುತ್ತಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ಒಂದು 15-20 ಇಯರ್ಸಿಂದ ಮೈಗ್ರೇನ್ ಇರ್ಬೋದು, ಅಥವಾ 20-30 ವರ್ಷದಿಂದ ಬ್ಯಾಕೆಕ್ ಇರ್ಬೋದು, ಕತ್ನೋವು ಇರ್ಬೋದು, ಅಥವಾ ಅನ್ಕಂಟ್ರೋಲ್ಡ್ ಇರ್ಬೋದು, ಅನ್ಕಂಟ್ರೋಲ್ಡ್ BP ಇರ್ಬೋದು, ಅಸಿಡಿಟಿ, ಗ್ಯಾಸ್ಟ್ರೈಟಿಸ್, ಹೀಗೆ ತುಂಬ ದಿವಸದಿಂದ ಯಾವ ಮೆಡಿಸಿನ್, ಬೇರೆ ಔಷಧಿಗಳಿಂದ ನಿಮಗೆ ಚಿಕಿತ್ಸೆ ಸಿಗದೇ ಇರೋದು ಅಥವಾ ಗುಣಮುಖ ಆಗದೇ ಇರೋದು, ಅಂಥ ಕೇಸ್ಗಳಿಗೆ ಮೆಕ್ಸಿಕನ್ ಹೀಲಿಂಗ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಸ್ಪೆಷಲಿ ಈ ದೃಷ್ಟಿ ಅಂತಲ್ಲ, ದೃಷ್ಟಿ, ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ಶಾಪ, ದೈವತಾ ಶಾಪ ಇರ್ಬೋದು, ಪಿತೃಶಾಪ ಇರ್ಬೋದು, ಸ್ತ್ರೀ ಶಾಪ ಇರ್ಬೋದು, ಈ ಥರದ್ದು, ಅಥವಾ ಎನಿ ಸಿವಿಯರ್ ಪಾಸ್ಟ್ ಲೈಫ್ ಕರ್ಮ, ಇದಿಷ್ಟಕ್ಕೂ ಮೆಕ್ಸಿಕನ್ ಹೀಲಿಂಗ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಟ್ ವರ್ಕ್ಸ್ ವೆರಿ ವೆಲ್. ಓಕೆ, ಯಾವ ರೀತಿಯಾಗಿ ಟ್ರೀಟ್ಮೆಂಟ್, ನೀವು ಇದನ್ನ ಬೇಸಿಕ್ಲಿ ಎಲ್ಲಿ ಕಲಿತ್ರಿ ಅಂತ? ಮೆಕ್ಸಿಕನ್ ಹೀಲ್ ಕಲ್ತಿದ್ದು ಸುಮಾರು 1996, ಅಂದರೆ ಒಂದು 18 ಇಯರ್ಸ್ ಆಗಿರ್ಬೋದು. ಇದ್ರ ಜೊತೆಗೆ ನಾವು ರೇಖಿ ಅದೆಲ್ಲ ಮುಂಚೆ ಮಾಡಿದ್ದೆ. ರೇಖಿ, ಕರ್ಣ ರೇಖಿ, ಆಮೇಲೆ ಮೆಕ್ಸಿಕನ್ ಹೀಲಿಂಗು, ಸೈಕಿಕ್ ಸರ್ಜರಿ, ಮೆಲ್ಕಿಜೆರಿಕ್ ಮೆಥಡ್, ಸಿಲ್ವಾ ಮೈಂಡ್ ಕಂಟ್ರೋಲ್, ಪಾಸ್ಟ್ ಲೈಫ್ ಥೆರಪಿ, ಹಿಪ್ನೋಥೆರಪಿ, ಇವೆಲ್ಲ. ಆ್ಯಂಡ್ ಸೊ ಈ ಮೆಕ್ಸಿಕನ್ ಹೀಲಿಂಗು ಜನರಲಿ ಇದು ಹೇಗೆ ನಮಗೆ ತುಂಬ ದಿವಸದಿರೋದು ತೊಂದರೆಗಳನ್ನ ಕಮ್ಮಿ ಮಾಡುತ್ತೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಕಾಯಿಲೆ ಯಾಕೆ ಬರುತ್ತೆ ಅಂತ ತಿಳ್ಕೋಬೇಕು. ಕರೆಕ್ಟಲ್ಲ? ಈಗ ನೋಡಿ, ಸುಮಾರು ಕಾಯಿಲೆಗಳು ಈಗ ಯಾವುದೇ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಮೈಗ್ರೇನ್ ಇರ್ಬೋದು, ಅಥವಾ ಸೈನ್ಸೈಟಿಸು, ಅಥವಾ ಹಾರ್ಟ್ ಪ್ರಾಬ್ಲಮ್ಸು, ಲಿವರ್ ಡಿಸಾರ್ಡರ್ಸು, ಬ್ಯಾಕ್ ಏಕು, ಡಯಾಬಿಟಿಸು, ಅಸಿಡಿಟಿ, ನೀ ಜಾಯಿಂಟ್ ಪೇನ್, ಇದಕ್ಕೆಲ್ಲದಕ್ಕೂ ತುಂಬ ದಿವಸ ಆದರೆ ವಾಟ್ ವಿ ಕಾಲ್ ಮೆಡಿಕಲಿ ಕ್ರಾನಿಕ್ ಕಂಡೀಷನ್ಸ್, ಅದರಲ್ಲಿ ಕ್ಯೂರ್ ಆಗಲ್ಲ. ಕರೆಕ್ಟಾ? ರಿಲೀಫ್ ಬರುತ್ತೆ ನಿಮಗೆ, ಕ್ಯೂರ್ ಆಗಲ್ಲ. ದ ಫ್ಯಾಕ್ಟ್ ದಟ್ ಈಗ ನಾನು ಲಾಸ್ಟ್ ಒನ್ ಇಯರ್ಲಿ ಸುಮಾರು ಒಂದು 60 to 80 ಡಾಕ್ಟರ್ಸೇ ನೋಡಿದ್ದೀನಿ ಟ್ರೀಟ್ಮೆಂಟ್. ಸೊ ಯಾಕೆ ಮೆಡಿಸಿನ್ಸ್ ಕಮ್ಮಿ ಆಗ್ತಿಲ್ಲ ಅಂದರೆ, ನಾವು ಫಸ್ಟ್ ಕಾಯಿಲೆ ಯಾಕೆ ಬಂತಂತ ತಿಳ್ಕೊಳ್ಳೋಣ. ಭಾಳ ಬ್ರೀಫಾಗಿ ಹೇಳ್ತೀನಿ ನಾನು. ನಮ್ಮ ಕಾಯಿಲೆ ಬರೋ ಕಾರಣ ಏನು ಅಂತಂದರೆ, ನಮ್ಮ ಪ್ರಭಾವಳಿ
ಸುತ್ತಲೂ ಒಂದು ಪ್ರಬಾಳಿ ಅಂತಿದೆ, ವಾಟ್ ಇಸ್ ಕಾಲ್ಡ್ ಎನರ್ಜಿ ಫೀಲ್ಡ್, ಆರ ಅಂತೀವಿ. ಆರ ಇದರಲ್ಲಿ ಬೇರೆ ಬೇರೆ ಎನರ್ಜಿ ಲೇಯರ್ಸ್ ಇರುತ್ತೆ. ಅಂದರೆ ಎಥರಿಕ್ ಬಾಡಿ, ಎಮೋಷನಲ್ ಬಾಡಿ, ಮೆಂಟಲ್ ಬಾಡಿ, ಕಾಸಲ್ ಬಾಡಿ. ಈ ಮೆಂಟಲ್ ಬಾಡಿ ಅಂತ ಹೇಳಿದ್ನಲ್ಲ, ಸುಮಾರು ಜನ ಮನಸ್ಸಲ್ಲಿ ಅಂತ ಕೇಳಿ ಬ್ರೈನ್ ಒಳಗೆ ಇದೆ ಅಂತಾರೆ, ಬ್ರೈನ್ ಒಳಗಡೆ ಇಲ್ಲ. ಹಂಗಾರೆ ಎಲ್ಲಿದೆ ಈ ಭೌತಿಕ ದೇಹ ಇದೆಯಲ್ಲ, ಇದು ಒಂದೇ ಅಲ್ಲ, ಇದು ಹೊರಗಡೆ ಇದೆ ನಮಗೆ, ವಾಟ್ ಯು ಕಾಲ್ ಎನರ್ಜಿ ಫೀಲ್ಡ್, ಅದರಲ್ಲಿ ಇರೋದು ಮನಸ್ಸು. ಸೊ ಈಗ ಇದ್ಯಾಕೆ ಹೇಳ್ತಿದೆ ಅಂದರೆ, ನಮ್ಗೆ ಯಾವುದೇ ಕಾಯಿಲೆ ಬರಬೇಕಾದ್ರೆ ಕಾರಣ ಏನು, ನಮ್ಮ ಮನಸ್ಸಿನಿಂದ ಶಕ್ತಿ ಉತ್ಪಾದನೆ ಆಗುತ್ತೆ. ಮನಸ್ಸಿನಿಂದ ಶಕ್ತಿ ಉತ್ಪಾದನೆ ಆಗುತ್ತೆ. ಯಾವುದೇ ಯೋಚನೆ, ಭಾವನೆ, ಕ್ರಿಯೆ ಅಂದರೆ ಎನಿ ಥಾಟ್ ಆರ್ ಆ್ಯಕ್ಷನ್ ಆರ್ ಎಮೋಷನ್ ಜನರೇಟ್ಸ್ ಎನರ್ಜಿ. ಸೊ ನಮ್ಮ ನೆಗೆಟಿವ್ ಎಮೋಷನ್ಸಿಂದ ನೆಗೆಟಿವ್ ಎನರ್ಜಿ ಯಾವಾಗ ಉತ್ಪಾದನೆ ಆಗುತ್ತಲ್ಲ, ಅದು ಯಾವಾಗ ಬಂದು ಟಚ್ ಆಗುತ್ತೋ ಆವಾಗ ತೊಂದರೆ ಬರುತ್ತೆ. ಸೊ ನಮ್ಮ ತೊಂದರೆ ಕಾರಣ ಇರೋದು ಎಲ್ಲಿ, ದೇಹದಲ್ಲಿ ಇರೋದಲ್ಲ, ಪ್ರಬಾಳಿಲಿರೋದು. ಸೊ ಈ ರೇಖಿ ಅಥವಾ ಮೆಕ್ಸಿಕನ್ ಹೀಲಿಂಗು ಅಥವಾ ಸೈಕಿಕ್ ಸರ್ಜರಿ, ಈ ಮೆಲ್ಕಿಜೆಡಿಕ್ ಮೆಥಡ್ ಇವೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಬರೀ ದೇಹದ ಮೇಲೆ ವರ್ಕ್ ಆಗಲ್ಲ, ಈ ದೇಹದ ಹೊರಗಡೆ, ಭೌತಿಕ ದೇಹದ ಹೊರಗಡೆ ಈ ಎನರ್ಜಿ ಫೀಲ್ಡ್ ಇದೆಯಲ್ಲ, ಅಲ್ಲಿರೋ ನೆಗೆಟಿವ್ ಎನರ್ಜಿ ತೆಗೆಯುತ್ತೆ. ಅದರಿಂದ ಯಾವುದೇ ಥರ ಕಾರ್ಯಗಳನ್ನು ನಾವು ಗುಣಮುಖ ಮಾಡ್ಬೋದು. ದಿಸ್ ಹೌ ಎಕ್ಸಾಕ್ಟ್ಲಿ ರೇಖಿ ಅಥವಾ ಮೆಕ್ಸಿಕನ್ ವೇರ್ ದೇ ವರ್ಕ್ ಆನ್ ದಿ ಎನರ್ಜಿ ಫೀಲ್ಡ್, ನಾಟ್ ಆನ್ ದಿ ಫಿಸಿಕಲ್ ಬಾಡಿ ಅಲೋನ್. ಓಕೆ, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ? ಏನೆಲ್ಲ ರೋಗಕ್ಕೆ ಹೇಳಿದ್ರಿ ನೀವೀಗ, ಮೈಗ್ರೇನ್ ಹೇಳಿದ್ರಿ, ಅದರ ಜೊತೆಗೆ ದೃಷ್ಟಿ ಮತ್ತೆ ಬ್ಲ್ಯಾಕ್ ಮ್ಯಾಜಿಕ್, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ ಎಲ್ಲದಕ್ಕೂ? ಏನು ಮಾಡ್ತೀವಿ, ಪೇಷಂಟ್ ಫಸ್ಟ್ ಬಂದ ತಕ್ಷಣ ವಿ ಟೇಕ್ ದಮ್ ಇನ್ ಟು ದಿ ಹೀಲಿಂಗ್ ಚೇಂಬರ್. ಹೀಲಿಂಗ್ ಚೇಂಬರ್ ಸಪ್ರೇಟ್ ಅಂದರೆ ಒಂದು ಸಪ್ರೇಟ್ ಆಗಿರೋ ಥರದೇ ಇರುತ್ತೆ ಅಲ್ಲಿ. ಈ ಆಪರೇಷನ್ ಥಿಯೇಟರ್ ಹೋಗಬೇಕಾದ್ರೆ ಹೇಗಿರ್ತಾರೆ, ಎಲ್ಲರೂ ಅವ್ರ ಒಳಗೆ ಕಳಿಸಲ್ಲ ನಾವು. ಅಲ್ಲಿ ಏನು ಮಾಡ್ತೀವಿ, ಈ ಧೂಪ ಹಚ್ತೀವಿ. ಯಾಕೆ ಅಂದರೆ ಧೂಪ ಪ್ಲೇಸ್ನ ಕ್ಲೆನ್ಸ್ ಮಾಡುತ್ತೆ, ಆಮೇಲೆ ವಿ ಪ್ಲೇ ದ ಕ್ಲಾಸಿಕಲ್ ಮ್ಯೂಸಿಕ್ ಪರ್ಟಿಕ್ಯುಲರ್ ರಾಗಾಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಶುಭ ಮಂತರಾಳಿ, ಚಂದ್ರಕೌನ್ಸು, ಮಾಲ್ಕೌನ್ಸು ಅಥವಾ ಶಿವರಂಜನಿ ಕನ್ನಡ, ಇವರೇನು ಗೊತ್ತಾ, ದೇ ಕ್ಲೆನ್ಸ್ ದಿ ಪ್ಲೇಸ್ನ ಕ್ಲೆನ್ಸ್ ಮಾಡುತ್ತೆ. ಅಂದರೆ ಈ ಎನರ್ಜಿ ಲೆವೆಲ್ ಇಂಪ್ರೂವ್ ಆಗಬೇಕು. ಆ್ಯಂಡ್ ನೀವು ಯಾವುದೇ ಕ್ಲಾಸಿಕಲ್ ಮ್ಯೂಸಿಕ್ಕು ಒಳ್ಳೆ ರಾಗಗಳಿರೋದು ಕೇಳಿ ನೋಡಿ, ಇಟ್ಸ್ ಗೋನ್ ಟು ಕಾಮ್ ಡೌನ್ ಯುವರ್ ಮೈಂಡ್. ಸೊ ಯಾವುದೇ ಪೇಷಂಟ್ ನಾವು ಟ್ರೀಟ್ ಮಾಡಬೇಕಾದ್ರೆ ಅವರಿಗೆ ಮೈಗ್ರೇನ್ ಇರ್ಬೋದು ಅಥವಾ ಅಸಿಡಿಟಿ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, ನೀ ಜಾಯಿಂಟ್ ಪೇನ್ ಇರ್ಬೋದು, ಬ್ಯಾಕ್ ಏಕ್ ಇರ್ಬೋದು, ಅವ್ರಿಗೆ ಏನು ಮಾಡ್ತೀವಿ ಗೊತ್ತಾ, ಫಸ್ಟ್ ಮೈಂಡ್ನ ನಾವು ಕಾಮ್ ಡೌನ್ ಮಾಡಬೇಕು. ಆವಾಗಲೇ ಯಾವ್ದು ಬೇರೆ ಹೀಲಿಂಗ್ ಆಗಕ್ಕೆ ಸಾಧ್ಯ. ಸೊ ಫಸ್ಟ್ ಆ ಮ್ಯೂಸಿಕ್ ಪ್ಲೇ ಮಾಡೋದ್ರಿಂದ 10 ನಿಮಿಷ ಅಲ್ಲಿ ಮಲ್ಕೋತಾರಲ್ಲ, ಮೈಂಡಿಗೆ ಭಾಳ ಕಾಮ್ ಆಗುತ್ತೆ, ದೇ ಬಿಕಮ್ ರಿಲ್ಯಾಕ್ಸ್. ಆವಾಗ ನಾವೇನು ಹೀಲಿಂಗ್ ಮಾಡಿದ್ರು ಚೆನ್ನಾಗಿ ಅದು ಮಾಡಿ ನೆಕ್ಸ್ಟ್ ಏನು ಮಾಡ್ತೀವಿ, ವಿ ಪ್ಯೂರಿಫೈ ದರ್ ಆರ. ಹೇಳಿದ್ರಲ್ಲ, ನಾವು ಪೇಷಂಟ್ ದೇಹ ಮುಟ್ಟೋದೇ ಇಲ್ಲ, ವಿ ವರ್ಕ್ ಓನ್ಲಿ ಆನ್ ದ ಎನರ್ಜಿ ಫೀಲ್ಡ್ ವಿಚ್ ಈಸ್ ಅರೌಂಡ್ ಎ ಪರ್ಸನ್. ಸುಮಾರು 5 ರಿಂದ 6 ಅಡಿ ಎಷ್ಟಿರುತ್ತೆ. ಈ ಪ್ರಬಾಳಿ ಅಂತೀವಲ್ಲ, ಅದನ್ನು ಪ್ಯೂರಿಫೈ ಮಾಡ್ತೀವಿ, ಅದರಲ್ಲಿ ನೆಗೆಟಿವ್ ಎನರ್ಜಿ ತೆಗಿತೀವಿ. ಸೊ ಆರೋಗ್ಯ ತಂತಾನೆ ಸರಿ ಹೋಗುತ್ತೆ. ಅದರಲ್ಲಿ ನಾವು ಯೂಸ್ ದಿಸ್ ರೇಖೆ ಸಿಂಬಲ್ಸು ಅದೆಲ್ಲ ಅದನ್ನು, ಅದೇ ಬೇರೆ ಬೇರೆ ಡಿಪೆಂಡಿಂಗ್ ಆನ್ ವೇರ್ ದ ನೆಗೆಟಿವ್ ಎನರ್ಜಿ ಈಸ್, ನಮ್ಗೆ ತೊಂದರೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಅದು ಆ ಕರ್ಮ ಅನ್ನೋದು ಈ ಜನ್ಮದ ಅಥವಾ ಹಿಂದಿನ ಜನ್ಮದ, ಸುಮಾರು ಜನ್ಮದ ಹಿಂದಿನಿಂದ ಅಂತ ಅಂತೀವಿ ನಾವು. ಈ ಕಾಸಲ್ ಬಾಡಿ ಅಂತ ಹೇಳಿದೆ, ಕಾಸಲ್ ಬಾಡಿಗೆ ಹಿಂದೆ ಕಾಸ್ಮಿಕ್ ಬಾಡಿ ಅಂತಾರೆ, ಅಟಾಮಿಕ್ ಬಾಡಿ ಅಂತಾರೆ, ಅದೆಲ್ಲ ಸ್ಟೋರ್ ಆಗಿರುತ್ತೆ. ನಮ್ಗೆ ಓದ್ತಿದ್ದಾಗ ನಮಗೂ ಆಶ್ಚರ್ಯ ಅನಿಸಿತ್ತು, ನಾವು ಏನು ಕಾಣಿಸಲ್ಲ, ಇದೆಲ್ಲ ಹಿಂಗೆಲ್ಲ ಇರುತ್ತಾ ಅಂತ. ಹೌದೇ ಇಲ್ವ, ಎಲ್ಲ ಜನ್ಮಾಂತರದೆಲ್ಲ ಸ್ಟೋರ್ ಆಗಿರುತ್ತಾ? ಆವಾಗ ನೋಡಿ, ಈ ಒಂದು ಪೆನ್ ಡ್ರೈವ್ ತಗೊಳ್ಳಿ, ಪೆನ್ ಡ್ರೈವಲ್ಲಿ ಎಷ್ಟಿದೆ ಪೆನ್ ಡ್ರೈವ್ ಅಲ್ವಾ ಇದ್ರೆ, ಅದರಲ್ಲಿ ಮುಂಚೆನೇ ಒಂದು ದೊಡ್ಡ ವಿಡಿಯೋ ಮಾಡ್ತಿದ್ವಿ, ಒಂದರಲ್ಲಿ ಒಂದು ಪಿಕ್ಚರ್ ಅಲ್ವಾ. ಚಿಕ್ಕ ಪೆನ್ ಡ್ರೈವಲ್ಲಿ 100 ಫಿಲ್ಮು ರೆಕಾರ್ಡ್ ಮಾಡ್ತಾರೆ ಅಂದರೆ ಆಶ್ಚರ್ಯ ಆಗಲ್ವಾ? ಬಟ್ ಇಟ್ಸ್ ಟ್ರೂತ್, ನೋ? ಹೌದೇ ಇಲ್ವಾ? ಇಷ್ಟೇ ಸಣ್ಣ ಪೆನ್ ಡ್ರೈವಲ್ಲಿ 100-150 ಪಿಕ್ಚರು ಸ್ಟೋರ್ ಆಗುತ್ತೆ, ಅಥವಾ 25,000 ಸಾಂಗ್ಸ್ ತನಕ ರೆಕಾರ್ಡ್ ಆಗಿರುತ್ತೆ. ಅಂದರೆ ಅದು ಹೆಂಗೆ ಸಾಧ್ಯನೋ ಇದು ಹಾಗೆ ಸಾಧ್ಯ ಇರುತ್ತೆ. ಖಂಡಿತವಾಗ್ಲೂ ಈ ಮೆಕ್ಸಿಕನ್ ಹೀಲಿಂಗ್ ಏನ್ ಮಾಡುತ್ತೆ, ನಮ್ಮ ಜನ್ಮದ ಕರ್ಮ ಇರ್ತಲ್ಲ, ನಾವು ಹೆಂಗೆ ಒಂದು ಪೆನ್ಡ್ರೈವಲ್ಲಿ ಯಾವ್ದಾರ ನಿಮ್ಮ ಪರ್ಟಿಕ್ಯುಲರ್ ಸಾಂಗ್ಸ್ ಬೇಡ ಅಂತ ಇರೇಸ್ ಮಾಡಿದ್ರೆ ಗೊತ್ತಿದ್ರೆ ಹೆಂಗೆ ತೆಗಿತೀರೋ ಅದೇ ಥರ ನಾವು ಕರ್ಮ ಇರೇಸ್ ಮಾಡಿಬಿಡ್ತೀವಿ. ಆವಾಗ ಪ್ರಾಬ್ಲಮ್ ಇಲ್ಲ, ಸಫರಿಂಗ್ ಇರಲ್ಲ. ದೇರ್ ಆಲ್ ಎಕ್ಸಾಕ್ಟ್ ಕಂಪ್ಯಾರಿಸನ್ ಓನ್ಲಿ. ಸೊ ಅದು ಹೇಗೆ ಇದು ಮಾಡ್ತೀವಿ ಹಾಗೆ ಪ್ರಬಾಳಿ ಪ್ಯೂರಿಫೈ ಮಾಡ್ಕೋಬೇಕು. ದ ಸಿಂಪಲ್ ಸೀಕ್ರೆಟ್ ಟು ಎನಿ ಹೀಲಿಂಗ್ ಈಸ್, ನಮ್ಮ ಪ್ರಬಾಳಿ ಅಂತ ಹೇಳಿದ್ನಲ್ಲ, ಅದನ್ನು ಪ್ಯೂರಿಫೈ ಮಾಡಬೇಕು. ಈ ಕರ್ಮ ಅಂತಂದರೆ ಇಟ್ ಈಸ್ ನೆಗೆಟಿವ್ ಎನರ್ಜಿ ಜನರೇಟೆಡ್ ಬೈ ನೆಗೆಟಿವ್ ಥಾಟ್ಸ್ ಆರ್ ಆಕ್ಷನ್ಸ್ ಆರ್ ಎಮೋಷನ್ಸ್. ಇದನ್ನು ನಾವು ನೆಗೆಟಿವ್ ಎನರ್ಜಿ ಅಂತ ರೇಖೆಯಲ್ಲಿ ಹೇಳ್ತೀವಿ. ಸುಜೋಕ್ ಅಕ್ಯುಪೇಷನ್ ಅಂದರೆ ನೆಗೆಟಿವ್ ಬ್ಲಾಕ್ಸ್ ಅಂತ ಹೇಳ್ತಾರೆ. ನಮ್ಮ ವೇದಗಳಿಗೆ ಹೋದರೆ ಪಾಪ ಅಂತಂತಾರೆ. ಸೊ ಪಾಪ ಇಸ್ ನಥಿಂಗ್ ಬಟ್ ನೆಗೆಟಿವ್ ಎನರ್ಜಿ, ಪುಣ್ಯ ಇಸ್ ನಥಿಂಗ್ ಬಟ್ ಪಾಸಿಟಿವ್ ಎನರ್ಜಿ. ಅದಕ್ಕೆ ಯಾವುದು ಪುಣ್ಯ ಮಾಡಬೇಕು ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬೇರೆ ಒಳ್ಳೆ ಬೇರೆ ಬಗ್ಗೆ ಒಳ್ಳೇದು ಮಾತಾಡೋದು, ಬೇರೆಗೆ ಹೆಲ್ಪ್ ಮಾಡೋದು, ಅಥವಾ ಬೇರೆಯವ್ರಿಗೆ ಬೀಯಿಂಗ್ ಕೈಂಡ್, ಬೀಯಿಂಗ್ ನೈಸ್ ಟು ಅದರ್ಸ್, ಇದೆಲ್ಲ ಪಾಸಿಟಿವ್ ಇಮೋಷನ್ಸ್ ಅಲ್ಲ.
ಒಂದು ಸಹಾಯ ಮಾಡೋದು ಇವೆಲ್ಲ. ಬೇರೆ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಬೇರೆ ಬಗ್ಗೆ ಕಿರ್ಚಾಡೋದು, ಬೇರೆ ಕೆಟ್ಟದಾಗ್ಲಿ ಅಂತ ಅನ್ಕೊಳ್ಳೋದು, ಇವೆಲ್ಲ ನೆಗೆಟಿವ್ ಎಮೋಷನ್ಸ್. ಅದರಿಂದ ನಮ್ಮ ಆರಾ ಡರ್ಟಿ ಆಗುತ್ತೆ, ಬೈ ವಿಚ್ ವಿ ಬಿಕಮ್ ಲಯಬಲ್ ಟು ಸಫರ್. ಆದ್ದರಿಂದ ಆರಾ ಪೀರಿಯಡ್ ಭಾಳ ಇಂಪಾರ್ಟೆಂಟ್ ನಾವು. ಯಾಕೆಂದರೆ ನೋಡಿ, ಈ ಫಿಸಿಯಲ್ಸ್ ಹೇಳ್ತಾರೆ ಬ್ಯಾಟ್ರಿಯಿಂದ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಒಂದು ದಿವಸಕ್ಕೆ 20,000 ಬ್ಯಾಟ್ರಿ ನೇಲ್ ಮಾಡ್ತೀವಿ ಅಂತ. ಎಷ್ಟು? 20,000. ಹಾಗಾದ್ರೆ 20,000 ಕಾಯಿಲೆ ಬರಬೇಕಾಗಿತ್ತಲ್ಲ ಎಲ್ಲರಿಗೂ. ಯಾಕೆ ಬರ್ತಾ ಇಲ್ಲ? ಯಾಕೆ ಅಂದರೆ ಬಿಕಾಸ್ ಆಫ್ ವಾಟ್ ಯು ಕಾಲ್ ಯು ಇಮ್ಯುನಿಟಿ. ಇಮ್ಯುನಿಟಿ ಎಲ್ಲಿದೆ? ನಿಮ್ಮ ಹಾರ್ಟ್ ಚಕ್ರದಲ್ಲಿದೆ, ಫಿಸಿಕಲ್ ಹಾರ್ಟಲ್ಲೆಲ್ಲ. ಸೊ ಹೆಂಗೆ ಡಿಸ್ಟ್ರಾಯ್ ಆಗುತ್ತೆ ಇಮ್ಯುನಿಟಿ ಅಂತಂದರೆ ನಮ್ಮ ನೆಗೆಟಿವ್ ಥಾಟ್ಸು, ಆ್ಯಕ್ಷನ್ಸ್, ಎಮೋಷನ್ಸ್ ಡಿಸ್ಟ್ರಾಯ್ ಆಗುತ್ತೆ. ಅದಕ್ಕೆ ನಾವು ಕೋಪ ಮಾಡ್ಕೊಂಡು ಕೆಟ್ಟದಾಗ ಮಾತಾಡೋದು, ಟೆನ್ಷನ್ನು, ಆ್ಯಂಗ್ಸೈಟಿ, ಇದೆಲ್ಲ ಹೇಟೆಡ್ಡು, ಡಿಸ್ಲೈಕು, ಜಲಸಿ, ಈ ಎಲ್ಲ ನೆಗೆಟಿವ್ ಎಮೋಷನ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಪಾಸಿಟಿವ್ ಎಮೋಷನ್ಸ್ ಮಾಡ್ಕೋಬೇಕು. ನಿಮ್ಗೆ ಇಮ್ಯುನಿಟಿ ಯಾವಾಗ ಚೆನ್ನಾಗಿರುತ್ತೋ ಯಾವ ಬ್ಯಾಕ್ಟೀರಿಯಾ ಏನು ಮಾಡಲ್ಲ. ಯಾವಾಗ ನಿಮ್ಮ ಇಮ್ಯುನಿಟಿ ಡೌನ್ ಆಗುತ್ತೋ ಆವಾಗ ಈ ಬ್ಯಾಕ್ಟೀರಿಯಾ ದೇ ವಿಲ್ ಅಟ್ಯಾಕ್ ಯು ಆ್ಯಂಡ್ ಮೇಕ್ ಯು ಸಫರ್. ಹೌದಲ್ವಾ? ಇಲ್ಲಾಂದರೆ ರೆಗ್ಯುಲರ್ಗೆ ಮಾಡಬೇಕಾಗಿತ್ತಲ್ಲ ಅವ್ರಿಗೆ. ಸೊ ಈ ಬ್ಯಾಕ್ಟೀರಿಯಾ ನಿಮಗೆ ತೊಂದರೆ ಮಾಡ್ತಾ ಇಲ್ಲ, ಲ್ಯಾಕ್ ಆಫ್ ಇಮ್ಯುನಿಟಿ ನಿಮ್ಮ ಕಾಯಿಲೆ ಬಿಡೋ ಥರ ಆಗ್ತಿದೆ ಅಲ್ವಾ? ಆದ್ದರಿಂದ ವಾಟ್ ಐ ಸೇ ಈಸ್ ಕೀಪ್ ಯುವರ್ ಹಾರ್ಟ್ ಚಕ್ರ ಕ್ಲೀನ್ ಆ್ಯಂಡ್ ನೀಟ್. ಆಲ್ವೇಸ್ ಇನ್ಕಲ್ಕೇಟ್ ಆಲ್ ಪಾಸಿಟಿವ್ ಎಮೋಷನ್ಸ್. ಕರೆಕ್ಟಲ್ಲ? ಇಮ್ಯುನಿಟಿ ಚೆನ್ನಾಗಿ ಇಟ್ಕೊಳ್ಳಿ, ಯಾವ ಕಾಯಿಲೆ ಬರೋದೇ ಇಲ್ಲ ನಿಮಗೆ. ಓಕೆ, ನೀವು ಹೇಳಿದ್ರಿ ನಿಮ್ಮ ಹತ್ರ ಬಂದಾಗ ಹೀಲಿಂಗ್ ಚೇರ್ ಅಲ್ಲಿ ಕೂರಿಸಿ ಈ ತರನ ಅದೆಲ್ಲ ಮಾಡ್ತೀರಾ ಅಂತ. ಎಷ್ಟು ದಿನ ಇದೇ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ? ಟ್ರೀಟ್ಮೆಂಟ್ ಜೊತೆಗೆ ಏನಾದ್ರು ಗೈಡೆನ್ಸ್ ಸಹ ಕೊಡ್ತೀರಾ ನಿಮ್ಮಲ್ಲಿ? ಕೊಡ್ತೀವಿ. ಬಟ್ ನೋಡಿ, ಕೆಲವೊಂದು ಸ್ಟೋನ್ಸ್ ಇಟ್ಟಿದ್ದೀನಿ ಇಲ್ಲಿ. ವಾಟ್ ಆರ್ ದಿ ಸ್ಟೋನ್ಸ್? ನೋಡಿ, ಇದು ಗ್ರೀನ್ ಜೇಡ್ ಅಂತಾರೆ. ಇದು ಹೀಲಿಂಗ್ ಭಾಳ ಇಂಪಾರ್ಟೆಂಟ್. ಈ ಗ್ರೀನ್ ಕಲರ್ ಇದೆಯಲ್ಲ, ಗ್ರೀನ್ ಕಲರ್ ಹೀಲಿಂಗ್ ತುಂಬ ಇಂಪಾರ್ಟೆಂಟ್. ಇದಕ್ಕೆ ಮೂನ್ ಸ್ಟೋನ್ ಅಂತಾರೆ. ಮೂನ್ ಸ್ಟೋನ್ ಅಂದರೆ ಮೂನ್ ಮನೋಕಾರಕ ಅಂತಾರೆ. ಈ ಸ್ಟೋನ್ ನೋಡಿ ಇಟ್ಕೊಂಡು ಸುಮ್ಮನೆ ಮೈಂಡ್ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಡು ಇದ್ರ ಬಗ್ಗೆ ಸ್ಟೋನ್ ಬಗ್ಗೆ ಫೋಕಸ್ ಮಾಡ್ತಾ ಕೂತಿದ್ರೆ 10-15 ಸೆಕೆಂಡ್ಸ್ ಯಾರು ಬೇಕಾದ್ರೆ ಎಕ್ಸ್ಪೆಂಡ್ ಮಾಡ್ಬೋದು. ಮೂನ್ ಸ್ಟೋನ್ ಅಂತಾರೆ. ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ, ಏನೇ ಟೆನ್ಷನ್ ಕಮ್ಮಿ ಆಗುತ್ತೆ. ದಟ್ ಮೀನ್ಸ್ ಇದಕ್ಕೇನೋ ಒಂದು ವರ್ಕಿಂಗ್ ಕೆಪಾಸಿಟಿ. ಅಲ್ಲಿ ನೋಡಿ ಬೇರೆ ಬೇರೆ ಸ್ಟೋನ್ಸ್ ಇದೆ ಇಲ್ಲಿ. ಇದು ವೈಲೆಟ್ಟು, ಇದು ಗ್ರೀನು, ಇದು ಯೆಲ್ಲೋ, ಇದು ರೆಡ್ಡು. ಅಂದರೆ ನಿಮ್ಗೆ ಈಗ ಇಲ್ಲಿ ಇಟ್ಕೊಂಡು ಎನರ್ಜಿ ಕಲರ್ ಕಳಿಸ್ತೀವೋ ಅದು ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ಬ್ಲೂ ಇದೆಯಲ್ಲ, ಕಲರ್ಸ್ ಹ್ಯಾವ್ ಎನರ್ಜಿ. ಬ್ಲೂ ಇದೆಯಲ್ಲ, ಬ್ಲೂ ಏನು ಮಾಡುತ್ತೆ ಗೊತ್ತಾ? ಇಟ್ ಹ್ಯಾಸ್ ಕೆಪಾಸಿಟಿ ಟು ಬ್ರಿಂಗ್ ಡೌನ್ ಯುವರ್ ಪೇನ್. ಗ್ರೀನು ಹೀಲ್ ಮಾಡುತ್ತೆ, ರೆಡ್ಡು ಎನರ್ಜಿ ಕೊಡುತ್ತೆ. ಹೀಗೆ ನಾವು ಅದನ್ನು ಕಲರ್ ಥೆರಪಿ ಅಂತಾರೆ. ಅದು ಕಲ್ತ್ಕೊಂಡ್ರೆ ಯಾವ ಕಲರ್ಸ್ ಬೇಕೋ ಅದು ಕಳಿಸ್ಬೋದು. ಈಗ ನೋವಿದ್ರೆ ಇದನ್ನು ಇಂಟೆಂಡ್ ಬ್ಲೂ ಎನರ್ಜಿ ಇಸ್ ಗೋಯಿಂಗ್ ಅಂತ ಒಂದು 10 ನಿಮಿಷ ನೋವು ಕಮ್ಮಿ ಆಗುತ್ತೆ. ಪೇಷಂಟ್ ಮುಟ್ಟಬೇಕಾಗಿಲ್ಲ, ಪೇಷಂಟ್ಗೆ ಇಂಜೆಕ್ಷನ್ ಕೊಡಬೇಕಾಗಿಲ್ಲ, ಪೇಷಂಟ್ಗೆ ಆಯಿಂಟ್ಮೆಂಟ್ ಹಚ್ಚಬೇಕಾಗಿಲ್ಲ, ಟ್ಯಾಬ್ಲೆಟ್ ಕೊಡಬೇಕಾಗಿಲ್ಲ. ಅಂದರೆ ವಿ ಟೀಚ್ ಎಲ್ಲ ಅವರೇ ಕಲ್ತ್ಕೊಂಡ್ಬಿಡು. ಒಂದು 15 ಸಲ ಒಂದು ತಿಂಗಳಲ್ಲಿ ವಿ ಮೇಕ್ ದಮ್ ಪ್ರೊಫಿಷಿಯಂಟ್. ಅವರೇ ರಿಸಲ್ಟ್ ಬಂದ ಮೇಲೆ ಅವ್ರು ನಂಬಲೇಬೇಕು. ಹೌದಾ ಇಲ್ವಾ? ಕರೆಕ್ಟ್ ಅಲ್ಲ? ಇಲ್ಲ ಮತ್ತೆ ಬೇಕಾಷ್ಟು ಕೇಸ್ ಬರ್ತಲ್ಲ. ಇದು ಈ ಏನು ಡಾಕ್ಟರ್ಸೇ ಬಂದಿದೆ ಅಂತ ಹೇಳಿದಿಲ್ಲ. ಒಬ್ಬ ಡಾಕ್ಟರ್ ಜಯಶ್ರೀ ಅಂತ ಗೈನಕಾಲಜಿಸ್ಟ್. ಅವ್ರು 5 ವರ್ಷ ನಿದ್ದೆ ಬರ್ತಿದ್ದಿಲ್ಲ, 3 ಮಾತ್ರೆ ತಗೋತಿದ್ರು, ಅವ್ರು ರೆಸ್ಟ್ ಇಲ್ಲ ಅಂತ. ಇಲ್ಲಿ ಬಂದಮೇಲೆ ವಿದಿನ್ 5 ಡೇಸ್ ಅವ್ರಿಗೆ ಯಾವಾಗ ನಿದ್ದೆ ಚೆನ್ನಾಗಾಯಿತು. ಒಂದು 20 ದಿವಸ, ಒಂದು ತಿಂಗಳು ಎಲ್ಲ ಕಲ್ತರು. ಮೆಲ್ಕಿಜೆಡಿಕ್ ಮೆಥಡ್, ಮೆಕ್ಸಿಕನ್ ಹೀಲಿಂಗು, ರೇಖಿ, ಕರ್ಣಾರೇಖಿ ಅಂತ. ಶಿ ಈಸ್ ಎ ಸೀನಿಯರ್ ಗೈನಕಾಲಜಿಸ್ಟ್. ಎಲ್ಲ ಕಲ್ತು ಅವರೇ ಪ್ರಾಕ್ಟೀಸ್ ಮಾಡ್ಕೊತಾರೆ. ಇನ್ನೊಬ್ರು ಮಮತಾ ಡಾಕ್ಟರ್, ಅವರು ಕಿದ್ವಾಯ್ಲಿ ಇದು ವರ್ಕ್ ಮಾಡ್ತಾರೆ, ಪ್ಯಾಥಾಲಜಿಸ್ಟ್. ಅವರಿಗೆ 10 ವರ್ಷದಿಂದ ಮೈಗ್ರೇನ್ ಇತ್ತು, 15 ವರ್ಷದಿಂದ ಅಸಿಡಿಟಿ ಇತ್ತು. ಅವರು 10 ಡೇಸ್ ಆದಮೇಲೆ ಇವೆಲ್ಲ ಕಮ್ಮಿ ಆದಮೇಲೆ ಶಿ ಲರ್ನ್ಡ್ ಹರ್ ಸೆಲ್ಫ್. ಮತ್ತು ಅವರು ಪಾಟೀಲ್ ಅಂತ ಬಂದಿದ್ದು, ಅವರೇ ಸಜ್ಜನ್ನು, ಅವರಿಗೆ ಕತ್ತು. ಆಪರೇಷನ್ ಆಗಿತ್ತು, ಆದ್ರೂ ಮತ್ತಂತ ನಾವು ಇದಕ್ಕೇನು ಮಾಡ್ತೀರಾ? ಈಗ ಅವ್ರ ಮಗನೂ ಡಾಕ್ಟ್ರು. ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಅವರು ಕೊನೆಗೆ ಕಲ್ತ್ಕೊಂಡು ಹೋದರು, ಹುಬ್ಬಳ್ಳಿಲಿರ್ತಾರೆ. ಹಾಗೆ ಇದೆಲ್ಲ ಈಗ ಅಕ್ಯುಪಂಕ್ಚರ್ ಇವೆಲ್ಲ ಫಾರಿನ್ ಕಂಟ್ರೀಸ್ ಭಾಳ ಪಾಪ್ಯುಲರ್ ಆಗಿದೆ. ಚೈನಾದಲ್ಲಿ ಗೌರ್ಮೆಂಟ್ ಆಫ್ ಚೈನಾ ಹ್ಯಾಸ್ ಗಿವನ್ ಲೈಸೆನ್ಸ್ ಟು 1 lakh ಪ್ರಾಕ್ಟೀಷನರ್ಸ್. ಚೈನಾ ಬರೀ ಸೈಂಟಿಫಿಕಲಿ ಅಡ್ವಾನ್ಸ್ ಕಂಟ್ರಿ ಅಲ್ಲ, ಅಲ್ಲಿ 1 ಲಕ್ಷ ಜನಗಳಿಗೆ ಅಕ್ಯುಪಂಕ್ಚರ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಗೌರ್ಮೆಂಟ್ ಆಫ್ ಚೈನಾ ಇಸ್ ಸೈಂಟಿಫಿಕಲಿ ಕನ್ವಿನ್ಸ್ಡ್ ಅಬೌಟ್ ಇಟ್ ಅಲ್ವಾ? ಆ್ಯಂಡ್ ರಿಸಲ್ಟ್ಸ್ ಆರ್ ದೇರ್ ಟು ಸಿ. ಎಷ್ಟೇ ದಿವಸ ನೋವಿರಲಿ, ನೀವು 1 week 2 weeks ಹಾಕೊಂಡು ನೀವು ಕಮ್ಮಿ ಆಯಿತು ಅಂದರೆ ನಂಬಲೇಬೇಕಾಗತ್ತಲ್ಲ. ಇಂಗ್ಲೆಂಡಲ್ಲಿ ಇಟ್ಸ್ ಇಸ್ ಬೀಯಿಂಗ್ ಯೂಸ್ಡ್ ಇನ್ ದಿ ಗೌರ್ಮೆಂಟ್ ಹಾಸ್ಪಿಟಲ್. ಬರೀ ರೆಕಗ್ನೈಸ್ ಆಗಿರೋ ಅಷ್ಟೇ ಅಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಇಟ್ ಈಸ್ ಪ್ರಾಕ್ಟೀಸ್ ಆಸ್ ಎ ಆಲ್ಟರ್ನೇಟ್ ಥೆರಪಿ ಫಾರ್ ಪೇನ್ ರಿಲೀಫ್. ಹೀಗೆ ಸಾಕಷ್ಟು ಇದ್ರ ಬಗ್ಗೆ ರಿಸರ್ಚ್ ಆಗಿದೆ. ಇಂಡಿಯಾದಲ್ಲಿ ಗ್ರ್ಯಾಜುಲಿ ಈಗ ಅವೇರ್ನೆಸ್ ಪಿಕಪ್ ಆಗ್ತಿದೆ. ನಿಮ್ಮ ಥರ ಈ ಮಾಧ್ಯಮಗಳಿಂದ, TV ಮಾಧ್ಯಮ ಹ್ಯಾಸ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕ್ರಿಯೇಟಿಂಗ್ ಅವೇರ್ನೆಸ್. ಯಾಕಂದ್ರೆ ಜನಗಳು ಇವತ್ತು ಡಾಕ್ಟರ್ ನಂಗೆ ಮೆಡಿಸಿನ್ಸ್ ಬೇಡ, ನಂಗೆ ಈ ಥರ ಹಾಗೇನು ಕಮ್ಮಿ ಆಗಬೇಕು, ಆ ಕಮ್ಮಿಯನ್ನು ನಂಗೆ ಕಲಿಯೋಕ್ಕಿಂತ ಇಂಟ್ರೆಸ್ಟ್ ಮುಂದೆ ಬರ್ತಿದ್ದಾರೆ. ದಟ್ಸ್ ಎ ಇಂಡಿಕೇಶನ್.
ಖಂಡಿತ 20 ವರ್ಷ ಟೀಚ್ ಮಾಡ್ತೀನಿ ನಾನು. 20 ವರ್ಷ ನಾನು ಏನು ಪ್ರಾಕ್ಟೀಸ್ ಮಾಡ್ತೀನೋ ಪ್ರತಿಯೊಂದು ಟೀಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಅಲೋಪತಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವರು ಮೆಡಿಸಿನ್ ಕೊಡ್ತಾರೆ, ನಿಮ್ಗೆ ಟೀಚ್ ಮಾಡಲ್ಲ. ಆಯುರ್ವೇದದವರು ಮೆಡಿಸಿನ್ ಕೊಡ್ತಾರೆ, ಟೀಚ್ ಮಾಡಲ್ಲ. ಹೋಮಿಯೋಪತಿಯವರು ಮೆಡಿಸಿನ್ ಕೊಡ್ತಾರೆ, ಟೀಚ್ ಮಾಡಲ್ಲ. ಬಟ್ ವಿ ಟೀಚ್ ಎವ್ರಿಥಿಂಗ್ ಐ ಪ್ರಾಕ್ಟೀಸ್. ರೇಖಿ ಆಗಲಿ, ಮೆಕ್ಸಿಕನ್ ಹೀಲಿಂಗ್ ಆಗಲಿ, ಅಥವಾ ಕರ್ಣ ರೇಖಿ ಆಗಲಿ, ಮೆಲ್ಕಿಜೆರಿಕ್ ಮೆಥಡ್ ಆಗಲಿ, ಪಾಸ್ಟ್ ಲೈಫ್ ಥೆರಪಿ, ಹಿಪ್ನೋಥೆರಪಿ, ಆಟೋ ಪ್ರೋಗ್ರಾಮಿಂಗ್, ಯಾವುದೇ ಬೇಕಾಗಲಿ ನಾವೇನು ಪ್ರಾಕ್ಟೀಸ್ ಮಾಡ್ತೀವಿ ಪ್ರತಿಯೊಂದು ಟೀಚ್ ಮಾಡ್ತೀವಿ. ಆ್ಯಂಡ್ ನಾನು ಜನಗಳು ಕಲೀರಿ ಅಂತ. ಯಾಕೆ ಅಂದರೆ 2 things. ಒಂದು, ದೇ ಕ್ಯಾನ್ ಸೇವ್ ಟೈಮ್, ದೇ ಕ್ಯಾನ್ ಸೇವ್ ಮನಿ. ಮತ್ತು 10 ದಿವಸ ಬಂದಾಗಲೇ ಟ್ರೀಟ್ಮೆಂಟ್ ಚಾರ್ಜ್ ಕೊಡಬೇಕು ಅವರು. ಅವ್ರು ಕಲಿಯೋಕ್ಕೆ ಒಂದೇ ಒಂದು ಸರಿ ಮಾತ್ರ ಅಲ್ವಾ. ಎರಡನೇದು, ಅಪಾರ್ಟ್ ಫ್ರಮ್ ದಿ ಮನಿ, 10 ಸರಿ ಬರಬೇಕಾದ್ರೆ ಟೈಮ್ ಬೇಕಾಗ್ಬೋದು. ಅದರಿಂದ ನಾನು ಹೇಳೋದು, ಓನ್ಲಿ ವೆನ್ ಇಟ್ ಈಸ್ ವೆರಿ ಸೀರಿಯಸ್, ಅಥವಾ ವಾಟ್ ಕೇಸಸ್ ದೇ ಕಾಂಟ್ ಹ್ಯಾಂಡಲ್ ಅಂತ ಟೈಮಲ್ಲಿ ಟ್ರೀಟ್ಮೆಂಟ್ ಬನ್ನಿ. ಕಮ್ಮಿಯಲ್ಲಿ ನೀವು ಕಲೀರಿ. ಡೋಂಟ್ ಡಿಪೆಂಡ್ ಆನ್ ಎನಿಬಡಿ, ಡೋಂಟ್ ಡಿಪೆಂಡ್ ಆನ್ ಮೀ ಆಲ್ಸೋ. ಡಿಪೆಂಡ್ ಆನ್ ದ ನಾಲೆಜ್ ಆಲ್ವೇಸ್. ನಾವೇನು ಮಾಡ್ತೀವಿ, ಯಾರು ನಾಲೆಜ್ ಇರೋ ಪರ್ಸನ್ ಮೇಲೆ ಡಿಪೆಂಡ್ ಆಗ್ತೀವಿ. ನೋ ವಾಟ್ ಐ ಸೇ ಈಸ್, ಎಮರ್ಜೆನ್ಸಿದಾಗ ತೊಗೊಳ್ಳಿ ಕರೆಕ್ಟು. ಇನ್ಸ್ಟೆಡ್ ಡಿಪೆಂಡಿಂಗ್ ಆನ್ ದಿ ಪರ್ಸನ್ ವಿತ್ ನಾಲೆಜ್, ಅಕ್ವೈರ್ ನಾಲೆಜ್ ಆ್ಯಂಡ್ ಡಿಪೆಂಡ್ ನಾಲೆಜ್ ಇಟ್ಸ್. ಸೊ ವಿ ಟೀಚ್ ಎವ್ರಿಥಿಂಗ್ ಆ್ಯಕ್ಚುಲಿ. ಮೆಕ್ಸಿಕನ್ ಹೀಲಿಂಗ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಅದಕ್ಕೂ ಮುನ್ನ ವಿ ಹೆಲ್ದಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಉಸಿರಿಗಿಂತ ನೀನೇ ಹತ್ತಿರ. ಒಳ್ಳೆಯದಾಗಲಿ. ಎಸ್ಪೆಷಲಿ ಆಲ್ ದಿ ಬೆಸ್ಟ್ ಯು ಸೂರ್ಯ. ದಿ ರೇಮಂಡ್ ಶಾಪ್ ಇದೀಗ ರಾಜರಾಜೇಶ್ವರಿ ನಗರ, ಮೈಸೂರು ರೋಡ್ ಮತ್ತು ನಾಗರಭಾವಿ ಬಿಡಿಎ ಕಾಂಪ್ಲೆಕ್ಸ್ ಎದುರು ಬೆಂಗಳೂರಲ್ಲಿ. ಹಾರ್ಡ್ ವರ್ಕ್ ಅನ್ನ, ಅಟೆಂಪ್ಟ್ ಅನ್ನ ಆದ್ರೂ ಒಂದು ಚೆನ್ನಾಗಿ ಸಪೋರ್ಟ್ ಮಾಡಿ ಅದಕ್ಕೆ ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ರೆಸ್ಪಾನ್ಸ್ ಇದೆಯಲ್ಲ, ತುಂಬಾ ಖುಷಿ ಕೊಡ್ತಾ ಇದೆ. ಮಂಗಳೂರು ಕಡೆ ಎಲ್ಲ ಕಂಕನಾಡಿ. ಯಾವುದೇ ಸಿನಿಮಾ ಬಂದ್ರು ನಂಗೆ ನನ್ನ ರೋಲ್, ಆ ಕಥೆ ಏನು, ಆ ಕಥೆಯಲ್ಲಿ ನನ್ನ ರೋಲ್ ಏನು. ಬ್ರೇಕ್ನ ನಂತರ ಬಿ ಹೆಲ್ದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಸ್ಟೋನ್ಸ್ ಬಗ್ಗೆ, ಕೈಯಲ್ಲೇನೋ 3 ಥರದ್ದೇನೋ ಹಾಕೊಂಡಿದ್ದೀರಾ, ಏನದು? ನೋಡಿ, ಇದು ಆ್ಯಕ್ಚುಲಿ ಇದಕ್ಕೆ ಬ್ಲ್ಯಾಕ್ ಒನಿಕ್ಸ್ ಅಂತಾರೆ. ಬ್ಲ್ಯಾಕ್ ಒನಿಕ್ಸ್ ಅಂದರೆ ಇದೇನು ಮಾಡುತ್ತೆ, ದಿಸ್ ವಿಲ್ ಅಬ್ಸಾರ್ಬ್ ನೆಗೆಟಿವ್ ಎನರ್ಜೀಸ್. ಈಗ ಪೇಷಂಟ್ ಮಾಡಬೇಕಾದ್ರೆ ಪೇಷಂಟಿಂದ ರಿಲೀಸ್ ಆಗಿದ್ದು ಸ್ಪಿಲೋರ್ ಆಗ್ಬೋದು. ಇದು ಹಾಕೊಳ್ಳೋದ್ರಿಂದ ಅದೆಲ್ಲ ಇದು ಅಬ್ಸರ್ವ್ ಆಗುತ್ತೆ, ನಮ್ಗೆ ಎಫೆಕ್ಟ್ ಆಗಲ್ಲ. ಇದಕ್ಕೆ ರೋಸ್ ಕ್ವಾರ್ಟ್ಸ್ ಅಂತಾರೆ. ಇದು ಹಾಕೊಳ್ಳೋದ್ರಿಂದ ನಮ್ಗೆ ಅರ್ತ್ ಎನರ್ಜಿ ಬರುತ್ತೆ. ಇದು ಟೈಗರ್ ಸೈ. ಇದೇನು ಮಾಡುತ್ತೆ, ಇಟ್ ಡಸ್ ಮೆನಿ ಥಿಂಗ್ಸ್. ಅಂದರೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಮಾಡುತ್ತೆ, ಆಕ್ಸಿಡೆಂಟ್ಸ್ ಆಗೋದು ಅವಾಯ್ಡ್ ಆಗುತ್ತೆ ಇದೆಲ್ಲ ಹಾಕೊಳ್ಳೋದ್ರಿಂದ. ಹಾಗಾಗಿ ಡ್ಯೂರಿಂಗ್ ಹೀಲಿಂಗ್ ಹಾಕ್ಕೊಂಡಿರ್ತೀವಿ ನಾವು ಇದನ್ನು. ಆಫ್ಟರ್ವರ್ಡ್ಸ್ ವಿಲ್ ಜಸ್ಟ್ ರಿಮೂವ್ ಇಟ್. ಇದು ಅಷ್ಟೇ ಬ್ಲ್ಯಾಕ್ ಒನಿಕ್ಸ್ ರಿಂಗ್. ಇದೆಲ್ಲ ಹಾಕೊಳ್ಳೋದ್ರಿಂದ ದೇ ಹೆಲ್ಪ್ ಇನ್ ನೆಗೆಟಿವ್ ಎನರ್ಜೀಸ್ ಅಬ್ಸರ್ವ್ ಆಗಿ. ಅದೇ ಇದು ಬ್ಲ್ಯಾಕ್ ಒನಿಕ್ಸ್. ಇನ್ನು ಬಾಲ್ ಇದು ಮೇಲೆ ಇಟ್ಕೋಬೇಕು. ಮೇಲೆ ಇಟ್ಕೊಳ್ಳೋದ್ರಿಂದ ದೃಷ್ಟಿ, ಬ್ಲ್ಯಾಕ್ ಮ್ಯಾಜಿಕ್ಕು ಇದೆಲ್ಲ ಒಳಾಗ್ತಾ ಹೋಗುತ್ತೆ. ಇದು ಅಷ್ಟೇ ರೋಸ್ ಕಾರ್ಡ್ಸ್. ಇದು ನಿಮ್ಮ ಮೈಂಡ್ಲಿ ಏನು ಒಂದು ಪೀಸ್ ಆಫ್ ಮೈಂಡ್ ಇರಬೇಕು ಅಂತಂದರೆ, ಮೈಂಡ್ಲಿ ಅಂತ ಸುಖ ಶಾಂತಿ ಅಂತಾರಲ್ಲ, ಹಾಗಿರ್ಬೇಕಾದ್ರೆ ಇದು ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಇದಕ್ಕೆ ರೋಸ್ ಕಾರ್ಡ್ಸ್ ಅಂತಾರೆ. ಇದನ್ನು ನೋಡಿ, ನಮ್ಮ ಹಾರ್ಟ್ ಚಕ್ರ ಮೇಲೆ ಇಟ್ಕೊಂಡ್ಬಿಟ್ಟು ನಾನು ಹಾರ್ಟ್ ಚಕ್ರ ಹೀಲ್ ಮಾಡಲಿ ಅಂತ ಕೇಳ್ಕೊಳ್ಳೋದ್ರಿಂದ ಒಂದು 10 ನಿಮಿಷ ಪರ್ ಡೇ ಅಥವಾ 15 ನಿಮಿಷ ಮ್ಯಾಕ್ಸಿಮಮ್ ಕಡೆಯಿಂದ ಏನಾಗುತ್ತೆ, ಮನಸ್ಸು ಒಂಥರ ಕಾಮ್ ಆಗಿರುತ್ತೆ ಆ್ಯಂಡ್ ಉಲ್ಲಾಸದಿಂದ ಇರುತ್ತೆ. ಇದನ್ನು ಆವಾಗಲೇ ಹೇಳಿದೆ, ಇದು ಅಷ್ಟೇ ಬ್ಲ್ಯಾಕ್ ಒನಿಕ್ಸು. ಇದು ಮೇಲೆ ಇಟ್ಕೊಳ್ಳೋದ್ರಿಂದ ಇದು ಮೂನ್ ಸ್ಟೋನು. ದಿಸ್ ಹೆಲ್ಪ್ ಮನಸ್ಸನ್ನ ಕಾಮ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಹೀಲ್ ಮಾಡಬೇಕಾದ್ರೆ ಉಪಯೋಗಿಸ್ತೀವಿ. ಅದೇ ಮೆಂಟಲ್ ಬಾಡಿ, ಮನಸ್ಸು ಹೀಲ್ ಮಾಡಬೇಕಾದ್ರೆ ಇದನ್ನು ಉಪಯೋಗಿಸ್ಕೋತೀವಿ. ಈ ಕಡೆ ಇದರಿಂದ ಎಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಎನರ್ಜೀಸು ಈ ಯಾವ ಕಲರ್ ಇದೆಯಲ್ಲ ಆ ಕಲರ್ ಕಳಿಸ್ಬೋದು ನಾವು. ಸೊ ಹೀಲಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಇದು, ಹೀಲಿಂಗಲ್ಲಿ. ಸೊ ಹೀಲಿಂಗ್ ಅವಾಗ ಹೇಳ್ತಿದ್ದಾಗ ಸುಮಾರು ಒಂದು ಯಾವುದೋ ಈ ಮೈಗ್ರೇನ್ ಇಟ್ಕೊಳ್ಳೋಣ, ಒಂದು 10 years ಇದೆ ಇಟ್ಕೊಳ್ಳೋಣ. ಅದಕ್ಕೇನು ಎಷ್ಟು ಬೇಕಾಗಬಹುದು ಅಂದರೆ ಸುಮಾರು ಇಟ್ ಮೈಟ್ ಟೇಕ್ ಟೋಟಲ್ ಒಂದು 20-30 days ಬೇಕಾಗ್ಬೋದು. 10 ವರ್ಷದ ಇರೋ ಮೈಗ್ರೇನು 30 ದಿವಸ ಕಮ್ಮಿ ಆಗುತ್ತೆ ಅಂದರೆ ಇಟ್ಸ್ ವೆರಿ ಗುಡ್ ಅಲ್ಲ. ಬಟ್ ಜನರಲಿ ವಿದಿನ್ 10 days ದೇ ಗೆಟ್ ಕ್ಲಿಯರ್ ರಿಲೀಫ್. ಹೇಳೋದು ಯಾವುದೇ ಕೇಸ್ ಇರಲಿ, ಎಷ್ಟೇ ನೋವು ಇರಲಿ, 10 ನೋವು, ಅಲರ್ಜಿ, ನೆಗಡಿ, ಕೆಮ್ಮು, ಆಸ್ಮಾ ಯಾವುದೇ ಬೇಕಾಗಲಿ, ವಿದಿನ್ 10 days ದೇ ಕ್ಯಾನ್ ಸಿ ದ ಕ್ಲಿಯರ್ ಇಂಪ್ರೂವ್ಮೆಂಟ್. ಕ್ಯೂರ್ ಆಗೋಕ್ಕೆ ಇಟ್ ಮೈಟ್ ಟೇಕ್ 20 days, 30 days, ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಅಥವಾ ಸಿವಿಟಿ ಇದೆ ಪ್ರಾಬ್ಲಮ್ ಅಂತ ಅನ್ಕೊಂಡು ಅಂತ. ಸೊ ಒಂದು ಆವ್ರೇಜ್ ಮೈಗ್ರೇನ್ ಕೇಸನ್ನು ಟ್ರೀಟ್ ಮಾಡಬೇಕು ಅಂತಂದರೆ
ಒಂದು 10 ದಿವಸದಲ್ಲಿ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ. ಕ್ಯೂರ್ ಆಗೋಕ್ಕೆ ಮೇ ಬಿ 20 days 30 days ಆವ್ರೇಜ್. ಈಗ 30 ವರ್ಷ ಮೈಗ್ರೇನ್ ಇನ್ನೊಂದು 10 ದಿವಸ ಎಕ್ಸ್ಟ್ರಾ ಆಗ್ಬೋದು. ಬಟ್ ಎನಿವೇ ಇನ್ನೊಂದು ರಿಪೀಟ್ ಮಾಡ್ತೀನಿ, 10 days ಒಳಗಡೆ ದೇ ಕ್ಲಿಯರ್ ದೇ ಸಿ ದ ಇಂಪ್ರೂವ್ಮೆಂಟ್. ಏನು ನಾವು ಒಂದು ಇಂಜೆಕ್ಷನ್ ಕೊಡ್ದೇನೆ, ಮಾತ್ರೆ ಕೊಡ್ದೇನೆ, ಆಯಿಂಟ್ಮೆಂಟ್ ಕೊಡ್ದೇನೆ, ಪೇಷಂಟ್ ಮುಟ್ಟದೇನೆ ಮಾಡ್ತೀವಲ್ಲ, ದಟ್ಸ್ ವಾಟ್ ಪೇಷಂಟ್ಸ್ ಆರ್ ಹ್ಯಾಪಿ. ಮುಂಚೆ ಎಲ್ಲ ಮೆಡಿಸಿನ್ ತೊಗೊಂಡಿರೋರೇ ತುಂಬ ದಿವಸ ಬಂದಿರ್ತಾರೆ, ದೇ ವುಡ್ ಬಿ ಫೆಡ್ ಅಪ್. ಸೊ ಹಾಗಿರ್ಬೇಕಾದ್ರೆ ಮೆಡಿಸಿನ್ ಯಾವ ಇಲ್ಲ, ಮೆಡಿಸಿನ್ ತಗೊಳ್ಳೋ ಯೋಚನೆ ಇಲ್ಲ, ಇಂಜೆಕ್ಷನ್ ಯೋಚನೆ ಇಲ್ಲ ಅಂತ ಅನ್ಕೊಂಡು ರಿಲೀಫ್ ಆಗುತ್ತೆ ಅಂದರೆ ದೇ ಫೀಲ್ ವೆರಿ ಹ್ಯಾಪಿ. ಓಕೆ, ಈಗ ಮೈಗ್ರೇನ್ಗೆ ನೀವು ಟ್ರೀಟ್ ಮಾಡಿದ್ಮೇಲೆ ಮತ್ತೆ ತಲೆನೋವು ಬರೋದಾಗ್ಲಿ ಏನು ಆಗೋದೇ ಇಲ್ಲ? ಯಾಕಂದ್ರೆ ಈಗ ಐ ಲೈಕ್ ಟು ಕ್ಲಾರಿಫೈ ಯುವರ್ ಕ್ವಶನ್. ಈಗಿರೋ ಮೈಗ್ರೇನ್ ಏನು ತೊಂದರೆ ಇದೆಯಲ್ಲ, ಮೈಗ್ರೇನ್ ಆಗಲಿ, ಕಾಲು ನೋವಾಗಲಿ ಅಥವಾ ಮಂಡಿ ನೋವಾಗಲಿ, ಅದೇ ಬೇಕಾರಾಗಲಿ, ಅದನ್ನ ಕಮ್ಮಿ ಮಾಡೋದು ನಮ್ಮ ಜವಾಬ್ದಾರಿ. ಇಷ್ಟು ದಿವಸ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತೀವಿ, ಮುಂದೆ ಲೈಫಲ್ಲಿ ಯಾವತ್ತೂ ಬರೋಲ್ಲ ಅಂತ ಅನ್ಕೊಂಡು ಯಾವ ಡಾಕ್ಟ್ರ್ ಹೇಳೋಕ್ಕಾಗಲ್ಲ. ಸೊ ಈಗಿರೋದು ಕಮ್ಮಿ ಮಾಡ್ತೀವಿ. ಮುಂದೆ ಬಂದರೆ ಏನು ಅಂದರೆ, ಮುಂದೆ ಬರಬಾರ್ದು ಅಂದರೆ ನೀವು ಕಲಿಬೇಕು, ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದರಿಂದ ದಟ್ಸ್ ಹೌ ಯು ಕ್ಯಾನ್ ಪ್ರಿವೆಂಟ್ ಮುಂದೆ ಏನು ಬರದೇ ಇರೋದು. ಕೆಲವ್ರಿಗೆ ಈಗ ಒಂದು ಮೆಡಿಸಿನ್ ತಗೊಳ್ಳಿ, ಕೆಲವ್ರಿಗೆ ಏನು ಆಪರೇಷನ್ ಆಗಿರುತ್ತೆ ಅಂದ್ರೂ ಸಹ ಕ್ಯೂರ್ ಆಗಿರೋದಿಲ್ಲ. ನಿಮ್ಮ ಹತ್ರ ಆ ಥರದ ಕೇಸಸ್ ಬಂದಿದೆಯಾ? ಆ್ಯಕ್ಚುಲಿ ರೀಸೆಂಟಾಗಿ ಒಂದು ಕೇಸ್ ಬಂದಿತ್ತು. ಅವ್ರ ಹೆಸರು ರಾಜೇಶ್ವರಿ ಅಂತ. ಶಿ ಹ್ಯಾಡ್ ಆಕ್ಚುಲಿ ಸ್ವೆಲ್ಲಿಂಗ್ ಇಲ್ಲಿ ಸುಮಾರು ಒಂದು 4-5 ವರ್ಷ ಹಿಂದೆ ಆಪರೇಷನ್ ಆಗಿತ್ತು, ನೋವು ಇದ್ದಿದ್ದಿಲ್ಲ. ಈ ಮತ್ತೆ 1 ವರ್ಷದ ಹಿಂದೆ ಅದು ಶುರು ಆಯಿತು ಸ್ವೆಲ್ಲಿಂಗ್. ವಿತ್ ದಟ್ ನೋವು ಶುರು ಆಯಿತು. ಆ್ಯಂಡ್ ಮನಸ್ಸಿನ ಜಾಸ್ತಿ ಇತ್ತು ಪೇನು. ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹೋಗಿ ಕೇಳಿದೆ, ಅವರು ಇರ್ಬೋದು ಅಂತ ಹೇಳಿದ್ರು, ಲಿಂಫೋಮಾ ಇರ್ಬೋದು ಅಂತ ಹೇಳಿದಂತೆ. ಇನ್ನು ಕೆಲವೊಬ್ಬರು ಡಾಕ್ಟರ್ಸು ಇದು ಅಲ್ಲ ಅಂತ ಹೇಳಿದಂತೆ. ಶಿ ವಾಸ್ ಕನ್ಫ್ಯೂಸ್, ಬಟ್ ನೋವು ಅಂತ ಇತ್ತು. ಸೊ ಒಬ್ಬರು ಹೇಳಿದ್ರು, ಅವ್ರು ಹೇಗೋ ನನ್ನ ಹೆಸರು ಗೊತ್ತಿರಬೇಕು, ಅವ್ರ ಹತ್ರ ಹೋಗಿ ಡಾಕ್ಟರ್ ಮಧು ಹತ್ರ, ಯು ಟ್ರೈ ದಿಸ್ ರೇಕಿ, ಮೆಕ್ಸಿಕನ್ ಹೀಲಿಂಗ್, ಸೈಕ್ ಸರ್ಜರಿ, ಅದನ್ನು ಟ್ರೈ ಮಾಡಿ ರಾದರ್ ದ್ಯಾನ್ ಗೋಯಿಂಗ್ ಫಾರ್ ಸರ್ಜರಿ. ಕೆಲವೊಂದ್ಸಲಿ ಆಗಿದೆ, ಮತ್ತೆ ಇನ್ನೊಂದ್ಸಲಿ ಬಂದು ಏನು ಮಾಡ್ತೀರಾ? ಅಥವಾ ಇನ್ನೊಂದಲ್ಲಿ ಅದೇನಾಗುತ್ತೆ, ಅದು ನರ್ವ್ ಮೇಲೆ ಕೂತಿರೋದ್ರಿಂದ ದಿಸ್ ದ ರಿಸ್ಕ್ ಆಫ್ ನರ್ವ್ ಇನ್ವಾಲ್ವ್ಮೆಂಟ್. ನರ್ವ್ಗೆ ಎಷ್ಟೇ ಕೇರ್ಫುಲ್ ಆಗಿದೆ, ಬೈ ಚಾನ್ಸ್ ನರ್ವ್ ಟಚ್ ಆಯಿತು ಅಂತಂದರೆ ಇಟ್ ಕುಡ್ ರಿಸಲ್ಟ್ ಇನ್ ಪ್ಯಾರಲಿಸಿಸ್. ಸೊ ಅದಕ್ಕೆ ಬಂದರು ಒಂದು 10 ಡೇಸಲ್ಲಿ. ಈಗ ಒಂದು 7-8 ಡೇಸಲ್ಲಿ ಪೇನೆಸ್. ಮುಂಚೆ 4 ಮಾತ್ರೆ ತಗೋತಾರೆ, ಐ ಸ್ಟಡಿ 4 ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ನೋವು ಇರ್ತಿತ್ತು. ಈಗ 4 ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ನೋವಿಲ್ಲ ಅಂದರೆ ನಂಬ್ತೀರಾ? ಬೇಕಾದ್ರೆ ಅವ್ರನ್ನ ನೆಕ್ಸ್ಟ್ ಟೈಮ್ ಕರ್ಕೊಂಡ್ಬರ್ತೀನಿ. ಈ ಥರ ಒಂದು 50 ಕೇಸಸ್ ಕರ್ಕೊಂಡ್ಬರ್ತೀನಿ. ಇನ್ನೊಂದು ಅವಾಗ ಜಯಶ್ರೀ ಅಂತ ಹೇಳಿದ್ನಲ್ಲ, ಶಿ ಹಸಲ್ಫ್ ವೆರಿ ಸೀನಿಯರ್ ಗೈನಕಾಲಜಿಸ್ಟ್. ಅವರಿಗೆ ನಿದ್ದೆ ಬರ್ತಿದ್ದಿಲ್ಲ ಹೇಳಿದ್ನಲ್ಲ, ಈಗ ಇದು ಕಲ್ತ್ಕೊಂಡಿದ್ದಾರೆ. ಏನಾಗುತ್ತೆ ಗೊತ್ತಾ, ಒಂಥರ ಡ್ರೌಸಿನೆಸ್ ಇರುತ್ತೆ, ದೇ ಫೀಲ್ ವೀಕ್. ಸುಮಾರು ಕೇಸಸ್ ಬಿಡಿ ಈ ಥರದ್ದು. ಮಾತ್ರೆಗಳಿಂದ ಏನಾಗುತ್ತೆ, ನಿದ್ದೆ ಬರೋ ಕೊಟ್ಟಾಗ ಒಂದು ನಿದ್ದೆ ಅವ್ರಿಗೆ ಒಂಥರ ಡ್ರೌಸಿನೆಸ್ ಬರುತ್ತೆ, ಆಕ್ಟಿವ್ ಆಗಿರಲ್ಲ. ಯಾಕೆಂದರೆ ನಿದ್ದೆ ಬರೋ ಟ್ಯಾಬ್ಲೆಟ್ ಕೊಡ್ತೀವಲ್ಲ, ದೇ ಆರ್ ಗೋನ್ ಟು ಇನ್ಹಿಬಿಟಿವ್ ನರ್ವಸ್ ಸಿಸ್ಟಮ್. ನ್ಯಾಚುರಲ್ ಸ್ಲೀಪ್ ಬರಬೇಕಲ್ಲ, ನಮ್ಮ ಇದು ಟ್ರೀಟ್ಮೆಂಟ್ ದಟ್ಸ್ ವಾಟ್ ಇಟ್ ಡಸ್. ಇದ್ರ ಜೊತೆ ಸುಜೋಕ್ ಅಕ್ಯುಪ್ರೆಷರು ಮಾಡ್ತೀವಿ, ಅದೆಲ್ಲ ತೋರಿಸ್ತೀವಿ, ಮ್ಯಾಗ್ನೆಟ್ಸ್ ಎಲ್ಲ ಹಾಕ್ಕೋಬೇಕು ಅಂತ. ಯು ಅಪ್ಲೈ ಇಟ್ ನೈಟಲ್ಲಿ 10 ನಿಮಿಷ, ಒಂದು 15 days 20 days ಹಾಕ್ಕೊಳ್ಳಿ, ಸ್ಲೀಪ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗಾಗಿ ದೀಸ್ ಹೀಲಿಂಗ್ ಟೆಕ್ನಿಕ್ಸಲ್ಲಿ ಏನಾಗುತ್ತೆ, ನೋ ಸೈಡ್ ಎಫೆಕ್ಟ್ಸ್, ಇಂಪಾರ್ಟೆಂಟ್ ಥಿಂಗ್ ಕರೆಕ್ಟಲ್ಲ. ಆ್ಯಂಡ್ ನೀವು ಕಲ್ತ್ಕೊಂಡ್ರೆ ಯು ಕ್ಯಾನ್ ಡೂ ಅಟ್ ಯಾವ ಡಾಕ್ಟ್ರ್ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಓನ್ಲಿ ಬಿಗಿನಿಂಗಲ್ಲಿ 1 month ಏನೋ ಟ್ರೀಟ್ಮೆಂಟ್ ಹೋಗಬೇಕಾಗತ್ತೆ. ಹೋಗಿ ಆಮೇಲೆ ಯು ಲರ್ನ್, ಯು ಬಿಕಮ್ ಪ್ರೊಫಿಷಿಯಂಟ್. ನಾವು ವಿ ಟ್ರೈನ್ ಆಲ್ಸೋ, ಟೀಚ್ ದ ಪೀಪಲ್. ಟ್ರೈನ್ ಮಾಡ್ಕೊಂಡ್ಮೇಲೆ ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡಲ್ಲ. ಆನ್ ಯುವರ್ ಓನ್ ಯು ಕ್ಯಾನ್ ಟ್ರೀಟ್ ಯುವರ್ ಸೆಲ್ಫ್ ಆ್ಯಂಡ್ ಆಲ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಹಾಗಿರಬೇಕಾದ್ರೆ ವೈ ನಾಟ್ ಅಲ್ವಾ? ಇವತ್ತು MBBS ಮಾಡೋಕ್ಕೆ ನಾವು 5 ವರ್ಷ ಓದ್ತಾರೆ, ಆಮೇಲೆ ಸ್ಪೆಷಲೈಸೇಷನ್ಗೆ 2 ವರ್ಷ. ಸೊ 7-8 ವರ್ಷ ಮಾಡ್ಕೊಳ್ಳೋ ಬದಲು 1 ತಿಂಗಳು ಕಲ್ತ್ಕೊಂಡು ಟ್ರೈನಿಂಗ್ ಮಾಡ್ಕೊಂಡ್ರೆ ಇಸ್ ವೆರಿ ಗುಡ್. ನೋ ಈ ಮೆಕ್ಸಿಕನ್ ಹೀಲಿಂಗ್ ಇಂದ ಬೇರೆ ಯಾವೆಲ್ಲ ಡಿಸೀಸ್ಗೆ, ಯಾವುದೇ ಕಾಯಿಲೆ ಆಗಲಿ, ನಾ ಹೇಳೋದು ಒಂದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ, ಯಾವುದೇ ಬೇಕಾದ ತೊಂದರೆ ನಾಟ್ ಕಂಟ್ರೋಲ್ಡ್ ಬೈ ಎನಿ ಅದರ್ ಹೀಲಿಂಗ್ ಸಿಸ್ಟಮ್. ಅಂದರೆ ಬೇರೆ ಯಾವುದೇ ಒಂದು ಚಿಕಿತ್ಸೆಯಿಂದ ಅವರಿಗೆ ಗಮನೀಯವಾದ ಇದು ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಥವಾ ಗುಣಮುಖ ಆಗೇ ಇಲ್ಲ ಎಷ್ಟು ವರ್ಷಗಳಿಂದ ಅಂಥ ಕೇಸಸಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಮೇ ಬಿ ಮೈಗ್ರೇನ್, ಮೇ ಬಿ ಆಸ್ಮಾ, ಅಸಿಡಿಟಿ, ಆಮೇಲೆ ಲಾಂಗ್ ಸ್ಟ್ಯಾಂಡಿಂಗ್ ಅಲರ್ಜಿ ಕೇಸಸ್ಸು, BP, ಡಯಾಬಿಟಿಸ್, ಬ್ಯಾಕ್ ಏಕು ಅಥವಾ ನೆಕ್ ಪೇನು ಅಥವಾ ಪೀರಿಯಡ್ಸ್, ಮೆನ್ಸ್ಟ್ರಲ್ ಡಿಸಾರ್ಡರ್ ಇನ್ ಕೇಸ್ ಆಫ್ ಮೆನ್. ಆ್ಯಂಡ್ ಆಲ್ಸೋ ಈ ಮೆಂಟಲ್ ಡಿಸಾರ್ಡರ್ಸ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಸ್ಕಿಜೋಫ್ರೀನಿಯಾ, ಫಿಯರ್ ಸೈಕೋಸಿಸ್ಸು, ಇದಕ್ಕೆ ಕೆಲವರು ನೋಡಿ ಹೆದರಿಕೆ ಅಂತಿರ್ತಾರೆ. ಏನೂ ಕಾರಣ ಗೊತ್ತಿಲ್ಲ ಅಲ್ಲ, ತುಂಬ ಹೆದರ್ತಾರೆ. ಕತ್ತಲಲ್ಲಿ ಒಬ್ಬರೇ ಇರೋಕ್ಕೆ ಆಗಲ್ಲ, ಏನೂ ಇರಲ್ಲ, ಮನೇಲೇನೆ ಆಗೋದಿಲ್ಲ, ಏನೋ ಹೆದರಿಕೆ, ಅಥವಾ ಹಿಂದೆ ಯಾರು ನುಗ್ದಂಗೆ ಆಗುತ್ತೆ ಅಂತ ಅಂತಾರೆ.
ಇದಕ್ಕೆಲ್ಲ ಏನಂತ ನೆಗೆಟಿವ್ ಫೋರ್ಸಸ್ ಅಂತ ಅಂತೀವಿ ನಾವು. ಸೊ ಈ ಥರ ಕೇಸಸ್ಸಲ್ಲಿ ಎಸ್ಪೆಷಲಿ ದಿಸ್ ವರ್ಕ್ಸ್ ವೆರಿ ವೆಲ್. ಆ್ಯಂಡ್ ಆಲ್ಸೋ ಇನ್ನೊಂದು, ಈಗ ಇನ್ ಬಿಸ್ನೆಸ್ಸು ಕರೆಕ್ಟಲ್ಲ, ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ಸು, ಬರೀ ಹೆಲ್ತ್ ಪ್ರಾಬ್ಲಮ್ಸು ಅಷ್ಟೇ ಅಲ್ಲ, ಈ ರಿಲೇಷನ್ಶಿಪ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಇದಕ್ಕೆಲ್ಲದಕ್ಕೂ ಮೆಕ್ಸಿಕನ್ ಹೀಲಿಂಗ್ ಆಗುತ್ತೆ. ಯಾಕೆ ಅಂದರೆ ಮನುಷ್ಯಂಗೆ ಬರೋ ಯಾವುದೇ ತೊಂದರೆ ಇರಲಿ, ಫಿಸಿಕಲ್ಲು ಸೈಕಲಾಜಿಕಲ್ ಅಷ್ಟೇ ಅಲ್ಲ, ರಿಲೇಷನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋದು, ಬಿಸ್ನೆಸ್ ಪ್ರಾಬ್ಲಮ್ಸ್, ಇದಕ್ಕೆಲ್ಲ ಏನು ಗೊತ್ತಾ ಕಾರಣ? ನಮ್ಮ ಪ್ರಭಾವದಲ್ಲಿರೋ ನಿಮ್ಮ ನೆಗೆಟಿವ್ ಎನರ್ಜಿ ಕಾರಣ. ಸೊ ಆ ಥರ ಎಲ್ಲ ಕೇಸಸ್ಗೂ ಮೆಕ್ಸಿಕನ್ ಹೀಲಿಂಗ್ ಇನ್ ಕಾಂಬಿನೇಷನ್, ಏನೋ ಸೈಕಿಕ್ ಸರ್ಜರಿ ಆಗ್ಬೋದು, ಮೆಲ್ಕಿಜೆರಿಕ್ ಮೆಥಡ್ ಆಗ್ಬೋದು, ರೇಕಿನ್ ಕರ್ನಾಟಕಿ ವರ್ಕ್ಸ್ ವೆರಿ ವೆಲ್ ಟು ಗೆಟ್ ರಿಡ್ ಆಫ್ ದ ಪ್ರಾಬ್ಲಮ್. ಸೊ ಮೆಕ್ಸಿಕನ್ ಹೀಲಿಂಗು ಇಂಥ ಪ್ರಾಬ್ಲಮ್ ಏನಿಲ್ಲ, ಮನುಷ್ಯಂಗೆ ಬರೋ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಮೇ ಬಿ ಇನ್ ರಿಲೇಷನ್ ಟು ಹೆಲ್ತ್ ಆರ್ ಹ್ಯಾಪಿನೆಸ್ ಆರ್ ಫೈನಾನ್ಸ್, ಬಿಸ್ನೆಸ್, ರಿಲೇಷನ್ಶಿಪ್, ಯಾವುದಕ್ಕೆ ಬೇಕಾಗಿದ್ರು ಇದನ್ನು ಉಪಯೋಗಿಸ್ಕೋಬೋದು. ಸ್ಟೋನ್ಸ್ ಎಲ್ಲ ನಿಮ್ಮ ಹತ್ರನೇ ಇರುತ್ತೆ? ಎಲ್ಲ ಸ್ಟೋನ್ಸ್ ಇರುತ್ತೆ. ಅದು ಯೂಸಸ್ ಏನು ಅಂತ ಹೇಳ್ತೀವಿ, ಹೇಗೆ ಉಪಯೋಗಿಸೋದು ಅಂತ ಹೇಳ್ತೀವಿ, ಇದು ಎನರ್ಜಿ ಮಾಡೋದು ಯಾವ ಥರ ಅಂತ ಹೇಳ್ತೀವಿ, ಆ್ಯಂಡ್ ಉಪಯೋಗಿಸೋದು ಯಾವ ಥರ, ಅದು ಕ್ಲಾನ್ಸ್ ಮಾಡೋದು, ಎವ್ರಿಥಿಂಗ್ ವಿ ಟ್ರೈನ್ ದೆಮ್, ವಿ ಟೀಚ್ ದೆಮ್. ಆ್ಯಂಡ್ ಇದೆಲ್ಲದನ್ನು ಅವರೇ ಕಲ್ತ್ಕೋಬೋದು. ಫಾರ್ ಎವರ್ ದೇ ಶುಡ್ ನಾಟ್ ಅವ್ರು ನಮ್ಮ ಹತ್ರ ಬರಬೇಕು ಅಂತಿಲ್ಲ, ದೇ ಕ್ಯಾನ್ ಲರ್ನ್ ದೆಮ್ ಸೆಲ್ಸ್ ಆ್ಯಂಡ್ ವಿ ಟ್ರೈನ್ ದೆಮ್. ಆ್ಯಕ್ಚುಲಿ ಒಂದು 15 days 20 days ಬಂತು ರೆಗ್ಯುಲರ್ ಟ್ರೈನ್ ಮಾಡಿಬಿಟ್ಮೇಲೆ ದೇ ಕ್ಯಾನ್ ಬಿ, ಆಮೇಲೆ ಅಷ್ಟು ಕಲ್ತ್ಕೊಂಡ್ಮೇಲೆ ಒಂದು 90% ಆಫ್ ದ ಕೇಸಸ್ ಏನು ಪ್ರಾಬ್ಲಮ್ ಡೇ ಟು ಡೇ ಲೈಫಲ್ಲಿ ಬರ್ತಲ್ಲ, ದೇ ಕ್ಯಾನ್ ಹ್ಯಾಂಡಲ್ ದೆಮ್ ಸೆಲ್ಸ್. ಅಷ್ಟು ಕ್ಲೀನಾಗಿ ಟ್ರೈನ್ ಮಾಡ್ತೀವಿ. ಓಕೆ, ನಿಮ್ಮ ಹತ್ರ ಪೇಷಂಟ್ಸ್ ಎಲ್ಲ ಏನು ಹೇಳ್ತಾರೆ ಡಾಕ್ಟರ್ ರಿಸಲ್ಟ್ ಬಗ್ಗೆ? ನಾ ಜನರಲಿ ಸುಮಾರು ಹೇಳಿದಲ್ಲ, ಡಾಕ್ಟರ್ ಜಯಶ್ರೀನ್ ಅವ್ರು ಬಂದಿದ್ರು, ಶಿ ಸ್ಟೇಸ್ ಇನ್ HRBR ಲೇಟರ್ ಶಿ ಲರ್ನ್, ಶಿ ಇಸ್ ಹ್ಯಾಪಿ. ಅಷ್ಟೇ ಅಲ್ಲ, ಶಿ herself has sent at least 40 to 50 patients to me. At difficult cases, what would not come down by medicines alone, other cases they referred. And many of them, they are very happy that ಒಂದು ಮೆಡಿಸಿನ್ ಇಲ್ದೇನೆ, ಒಂದು ಇಂಜೆಕ್ಷನ್ ಇಲ್ದೇನೆ, they can ಈ ಟ್ರೀಟ್ಮೆಂಟ್ ಇಂದ ಬೆಟರ್ ಆಗುತ್ತೆ ಅಂತ ಫಸ್ಟು ದೇ ಎಕ್ಸ್ಪ್ರೆಸ್ ದೇರ್ ಏನೋ ಡಿಸ್ಬಿಲೀಫ್. ಮನೆ ರಾಜೇಶ್ವರಿ ಅಂತ ಹೇಳಿದ್ನಲ್ಲ, 8 ದಿವಸದಲ್ಲಿ ಕಮ್ಮಿ ಆಗುತ್ತೆ ಅಂತ ನಾನು ಹೇಳಿದಾಗ ಆ್ಯಕ್ಚುಲಿ ಐ ಡಿಂಟ್ ಬಿಲೀವ್ ಯು ಡಾಕ್ಟರ್ ಅಂತ. ಯಾಕೆಂದ್ರೆ ಜನರು ಬಂದ್ಬಿಟ್ಟಿರುತ್ತೆ ಅಲ್ಲ, ನಾನು 1 ವರ್ಷದಿಂದ ಮಾತ್ರೆ ತೊಗೊಂಡಿದ್ದೀನಿ, ಇಂಜೆಕ್ಷನ್ ತೊಗೊಂಡಿದ್ದೀನಿ, ಈಗ ಡಾಕ್ಟ್ರು 10 ದಿವಸದಲ್ಲಿ ಕಮ್ಮಿ ಆಗುತ್ತೆ ಅಂತ ಹೆಂಗೆ ನಂಬೋದು? 20 ದಿವಸದಲ್ಲಿ ಕಮ್ಮಿ, 1 ತಿಂಗಳಾದರೂ ಅಲ್ಲಿ ಬಿ ಹ್ಯಾಪಿ ಅಂತ. ಅಂದರೆ ಫುಲ್ಲು ಇದರಲ್ಲಿ ಹಾಗೆ ನಂಬಿಕೆ ಇದ್ದಿದ್ದಿಲ್ಲ, ಇಷ್ಟು ಬೇಗ ಹೆಂಗೆ ಕಮ್ಮಿ ಆಗುತ್ತೆ ಅಂತ. ಆ್ಯಂಡ್ 8 ದಿವಸ ಕಮ್ಮಿ ಆದ ಶಿ ಆರ್ ಸರ್ಪ್ರೈಸ್ಡ್ ಹೇಗಾಗುತ್ತೆ ಅಂತ. ಸೊ ದೆನ್ ಅವರು ಕಲಿಯಕ್ಕಿನ್ನೆಸ್ ತೋರಿಸ್ತಾರೆ, ನಾವು ಕಲಿಯೋಣ ಈ ಥರ ಅಂತ ಅನ್ಕೊಳಂತ. ಒಂದು ವೆನ್ ದ ಸಿ ರಿಸಲ್ಟ್ಸ್, ಬಿಲೀಫ್ ಕಮ್ಸ್ ಆಟೋಮೆಟಿಕಲಿ ಅಲ್ವಾ? ನನ್ನ ಮಾತೇನು ನಂಬೋದು ಬೇಡ. ಸಿ ವಾಟ್ ರಿಸಲ್ಟ್ಸ್ ಯು ಸಿ ವಿತ್ ಮೈ ಟ್ರೀಟ್ಮೆಂಟ್. ಇಫ್ ಯು ಸಿ ರಿಸಲ್ಟ್ಸ್ ದೆನ್ ಯು ಬಿಲೀವ್ ಮೀ, ಅದರ್ವೈಸ್ ಡೋಂಟ್ ಬಿಲೀವ್ ಮೀ. ಹಾಗೆ ಪೀಪಲ್ ಹ್ಯಾಪಿ. ಡಾಕ್ಟರ್, ನನಗೆ ಒಂದು ಡೌಟ್ ಅಂತಂದ್ರೆ, ಈ ಸ್ಟೋನ್ಸ್ ಅಲ್ಲೇ ಈ ಒಂದು ಎನರ್ಜಿ ಹೇಗೆ ಬಂತು ಅಂತ? ಅದೇ ಪ್ರಾಪರ್ಟಿ ಮೇಡಮ್. ಅದು ಈ ಪೆನ್ ಡ್ರೈವ್ ಇಷ್ಟೇ ಹೇಳಿದಲ್ಲ, ಇಷ್ಟು ಪೆನ್ ಡ್ರೈವ್ ಅಲ್ಲಿ 105 ಫಿಲ್ಮ್ ಹೆಂಗಾಗ್ತದೆ ನಂಬಲ್ಲ ಅಂತ ಹೇಳ್ತೀನಿ. ನೀವೇನು ಹೇಳ್ತೀರಾ? ನೀವು ಹಾಕೊಂಡು ನೋಡಿ ಡಾಕ್ಟರ್ ಬರುತ್ತೋ ಇಲ್ಲೋ ಅಂತ. ನನಗೆ ಇವತ್ತು ಅದೇ ಆಶ್ಚರ್ಯ ಆಗುತ್ತೆ, ಇಷ್ಟೇ 105 ಫಿಲ್ಮ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ. ಅದು ಪ್ರಾಪರ್ಟಿ ಅಲ್ವಾ, ಅದ್ರದ್ದು ಸ್ಟೋರ್ ಮಾಡ್ಕೊಳ್ಳೋದು ಪ್ರಾಪರ್ಟಿ ಅದು. ಹಾಗೆ ಇದಕ್ಕೆಲ್ಲ ಪ್ರಾಪರ್ಟಿ ಇದೆ. ದಿಸ್ ದ ಪ್ರಾಪರ್ಟಿ ಕರೆಕ್ಟಲ್ಲ? ಏನು ಈ ಪರ್ಟಿಕ್ಯುಲರ್ ಸ್ಟೋನ್ದು ಏನು, ದಿಸ್ ಗಿವ್ಸ್ ಔಟ್ ಹ್ಯಾಪಿನೆಸ್ ಟು ಯು, ದಿಸ್ ಅಬ್ಸಾರ್ಬ್ಸ್ ನೆಗೆಟಿವ್ ಎನರ್ಜಿ. ಹೆಂಗೆ ಒಂದು ಪೆನ್ ಡ್ರೈವು ಎಲ್ಲ ಅಷ್ಟು 150 ಸ್ಟೋರ್ ಮಾಡ್ಕೊಳತ್ತೋ ಅದೇ ಥರ ಇದ್ರ ಒಂದು ಕಂಪ್ಯೂಟರ್ ತಗೊಳ್ಳಿ ಅಲ್ಲ, ಎಷ್ಟು ಮಾಹಿತಿ ಸ್ಟೋರ್ ಮಾಡುತ್ತಲ್ಲ, 2 GB 4 GB ಅಂತೀವಲ್ಲ, ಹೆಂಗೆ ಅಷ್ಟು ಚಿಕ್ಕದಲ್ಲಿ ಜಾಗ ಎಲ್ಲ ಸ್ಟೋರ್ ಮಾಡುತ್ತೋ, ದಿಸ್ ಇಸ್ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ದಿ ಸ್ಟೋನ್ಸ್. ಸೊ ಹೌದಾ, ಇದು ಹಿಂಗೆ ವರ್ಕ್ ಆಗುತ್ತಾ? ಉಪಯೋಗಿಸಿ ನೋಡಿ. ಇಫ್ ಯು ಸಿ ರಿಸಲ್ಟ್ಸ್ ಇಲ್ ಹ್ಯಾವ್ ಟು ಬಿಲೀವ್ ಇಟ್ ಅಲ್ಲ. ಟ್ರೀಟ್ಮೆಂಟ್ ನಾವು ದೇಹ ಮುಡ್ದೆ ಕಮ್ಮಿ ಮಾಡಿದಾಗ ಬರೀ ದೂರದಾಗ ಕೂತ್ಕೊಂಡೆ ನಾವು ರೇಖೆ ಎನರ್ಜಿ ಪಾಸ್ ಮಾಡಿ ಕಮ್ಮಿ ಮಾಡ್ತೀವಿ ಅಂದರೆ ಹೌದಾ ಕಮ್ಮಿ ಆಗುತ್ತೆ ನಂಬಕ್ಕಾಗಲ್ಲ ಅಂದರೆ ನಂಬೋದು ಬೇಡ, ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ಇಲ್ಲಾಂದ್ರೆ ಇಷ್ಟು ಜನ ಪೇಷಂಟ್ಸ್ ಯಾಕೆ ಹೊಡ್ಕೊಂಡು ಬರ್ತಾರೆ ಅಲ್ವಾ? ವೈ ದೇ ವೆಯ್ಟ್ ವೆನ್ ದೇ ಟೇಕ್ ದ ಟ್ರೀಟ್ಮೆಂಟ್ ಬಿಕಾಸ್ ದೇ ಗೆಟ್ ದ ರಿಲೀಫ್. ವೆನ್ ದೇ ಸಿ ರಿಸಲ್ಟ್ ಪೀಪಲ್ ವಿಲ್ ಬಿಲೀವ್ ಆಟೋಮೆಟಿಕಲಿ. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳ್ತೀರಾ ಮೆಕ್ಸಿಕನ್ ಹೀಲಿಂಗ್ ಬಗ್ಗೆ? ಮೆಕ್ಸಿಕನ್ ಹೀಲಿಂಗ್ ಬಗ್ಗೆ ಅಥವಾ ನಮ್ಮ ವೀಕ್ಷಕ ನಾ ಹೇಳೋದು ಏನು ಅಂತಂದರೆ, ಮೈ ಮೆಸೇಜ್ ಈಸ್ ದ್ಯಾಟ್ ಒಂದು ಫ್ಯಾಮಿಲಿ ಅಟ್ಲೀಸ್ಟ್ ಒಬ್ಬರಾದರೂ ಕಲಿಬೇಕು. ಒಂದು ಫ್ಯಾಮಿಲಿ ಬೆಸ್ಟ್ ಮೇ ಬಿ ಎ ಹೌಸ್ ವೈಫ್ ಬಿಕಾಸ್ ಶಿ ವಾಸ್ ದ ಒನ್ ಹೂ ಟೇಕ್ಸ್ ಕೇರ್ ಆಫ್ ದಿ ಹೆಲ್ತ್ ಆಫ್ ಆಲ್ ದ ಪೀಪಲ್. ಸೊ ಅಟ್ಲೀಸ್ಟ್ ಒಬ್ಬರು ಕಲಿತು ರೇಖಿ, ಕರ್ಣ ರೇಖಿ, ಮೆಕ್ಸಿಕನ್ ಹೀಲಿಂಗ್ ಇಷ್ಟೇ ಸಾಕು. 45 ಇದೆ, ಎಲ್ಲರೂ ಕಲಿಯಬೇಕಾಗಿಲ್ಲ. ಇಷ್ಟು ಕಲ್ತ್ಕೊಂಡ್ರೆ ಅವರು ಡೇ ಟು ಡೇ ಬರೋ ಪ್ರಾಬ್ಲಮ್ಸಲ್ಲಿ ಸುಮಾರು 90% ಆಫ್ ಪ್ರಾಬ್ಲಮ್ಸ್ ಆಫ್ ದ ಫ್ಯಾಮಿಲಿ ಶಿ ಕ್ಯಾನ್ ಟೇಕ್ ಕೇರ್ ಆಫ್ ಹರ್ ಸೆಲ್ಫ್. ಸೊ ದಿಸ್ ವಾಟ್ ಐ ವುಡ್ ಲೈಕ್ ಟು ಕನ್ವೆ ದ ಮೆಸೇಜ್ ಟು ದೆಮ್. ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಒಬ್ಬರಾದ್ರೂ ಕಲೀಲಿ.
ಡಾಕ್ಟರ್ ಮಧುಸೂದನ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ರಿ ಬಿ ಹೆಲ್ದಿಯಲ್ಲಿ. ಮೆಕ್ಸಿಕನ್ ಹೀಲಿಂಗ್ ಅಂದ್ರೆ ಏನು, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಸ್ ಅನ್ನ ಕೊಡ್ತೀರಾ, ಎಷ್ಟು ಪೀರಿಯಡ್ ಆಫ್ ಟ್ರೀಟ್ಮೆಂಟ್ ಏನಿರುತ್ತೆ, ಹಾಗೇನೆ ನೀವು ಹೇಳಿದ್ರಿ ಅದನ್ನ ಕೂಡ ಕಲ್ತ್ಕೊಂತಾರೆ ನನ್ನ ಹತ್ರ ಬಂದು ಎಲ್ಲಾ ವಿಷಯಗಳ ಬಗ್ಗೆ